ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಅರ್ಜುನ್. ಇಂದಿನ ದಿನ ನಾವು GPSTR 2019 ಮ್ಯಾಥಮೆಟಿಕ್ಸ್ MCQ ಬೇಸ್ಡ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಹಿಂದೆ ನಾನು 2017 ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಆ ಎಲ್ಲ ವಿಡಿಯೋಗಳಿಗೂ ಕೂಡ ನೀವು ತುಂಬ ಒಳ್ಳೆಯ ರೆಸ್ಪಾನ್ಸನ್ನು ಮಾಡಿದ್ದೀರಾ ಮತ್ತು ತುಂಬ ಒಳ್ಳೆಯ ಕಾಮೆಂಟ್ ಕೂಡ ಮಾಡಿದ್ದೀರಾ. ಸೊ ಹಾಗಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಇದು ಒಂದು ನನ್ನ ಇನ್ನೊಂದು ಪ್ರಯತ್ನ, GPSTR 2019 ಕಂಪ್ಲೀಟ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಬೇಕು ಅನ್ನೋದು. ಇದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಭಾವಿಸ್ತಾ ನಾನು ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೇನೆ. ಬನ್ನಿ, ಇಂದಿನ ದಿನ ನಾವು ಪಾರ್ಟ್ 1ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಯಾವ ರೀತಿ ಇದೆ ಮತ್ತು ಅದಕ್ಕೆ ಉತ್ತರಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ, ಈ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಇಲ್ಲಿ ನೀವು ಮೊದಲನೆಯ ಪ್ರಶ್ನೆಯನ್ನು ಗಮನಿಸ್ಬೋದು. ಸೊ 26ನೇ ಪ್ರಶ್ನೆ. ಸೊ 26ನೇ ಪ್ರಶ್ನೆ ಒಳಗಡೆ ಏನಿರುತ್ತೆ ಅಂದರೆ ಸೈನ್ಸು ಮತ್ತು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಕ್ವಶನ್ಸ್ಗಳು ಇರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಡಿಸ್ಕಸ್ ಮಾಡ್ತಾ ಇಲ್ಲ. ದ ಸೆಕೆಂಡ್, third and sixth terms of an AP means arithmetic progression, are three consecutive terms of geometric progression. The common ratio of geometric progression is. ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಈಗ ಪ್ರೆಸೆಂಟ್ ಸಿಲೆಬಸ್, ನ್ಯೂ ಸಿಲೆಬಸ್, ಅಕಾರ್ಡಿಂಗ್ ಟು ನ್ಯೂ ಸಿಲೆಬಸ್ ಪ್ರಕಾರ 10th ಸಿಲೆಬಸ್ಸಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಮಾತ್ರ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಬಟ್ ಆದರೆ ಓಲ್ಡ್ ಸಿಲೆಬಸ್ಸಲ್ಲಿ AP, GP, HP ಅಂತ 3 ಕಾನ್ಸೆಪ್ಟ್ಸ್ ಇತ್ತು. AP ಮೀನ್ಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್, HP ಮೀನ್ಸ್ ಹಾರ್ಮೋನಿಕ್ ಪ್ರೋಗ್ರೆಷನ್, GP ಮೀನ್ಸ್ ಜಾಮೆಟ್ರಿಕ್ ಪ್ರೋಗ್ರೆಷನ್. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ನೀವೇನು ಸ್ಟಡಿ ಮಾಡ್ತೀರೋ ಇಟ್ಸ್ ರೆಸಿಪ್ರೊಕಲ್ ಇಸ್ ಕಾಲ್ ಇಟ್ ಆಸ್ HP, ಹಾರ್ಮೋನಿಕ್ ಪ್ರೋಗ್ರೆಷನ್. ಫಾರ್ ಎಕ್ಸಾಂಪಲ್, nth ಟರ್ಮ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ AN is equal to A plus of n minus 1 into D is the nth term of an arithmetic progression. So then what is the nth term of harmonic progression? 1 by a to the power an is equal to 1 divided by a plus of n minus 1 into d. ಸೊ ಅದರ ರೆಸಿಪ್ರೋಕಲ್ಗೆ ನಾವೇನಂತ ಕರಿತೀವಿ? ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಸೊ ದೆನ್ ಕಮಿಂಗ್ ಟು ಜಾಮೆಟ್ರಿಕ್ ಪ್ರೋಗ್ರೆಷನ್. ಇಲ್ಲಿ ತುಂಬ ಕ್ಲಿಯರಾಗಿ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗಲ್ಲ. ಎಲ್ಲವೂ ತುಂಬ 3 ಕಾನ್ಸೆಪ್ಟ್ಸನ್ನು ಕೂಡ ಡಿಫ್ರೆಂಟ್ ಚಾಪ್ಟರ್ಸ್ ಆಗಿ ನಾವು ಡಿಸ್ಕಸ್ ಮಾಡ್ಬೋದು. ಆದರೆ ಸೊ ಇಲ್ಲಿ ನಾನು ಒಂದು ಸ್ವಲ್ಪ ಸಿಂಪಲ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈಗ GP, ಸೊ GP and AP. So here the difference of GP and AP is the common difference or difference between any two consecutive terms is called it as D. ಅಂದರೆ ಯಾವುದೇ ಒಂದು 2 ಕಂಟಿನ್ಯೂಸ್ ನಂಬರ್ಸ್ ಅಂದರೆ ಒಂದರ ನಂತರ ಇರುವಂತಹ ಪದಗಳ 2 ವ್ಯತ್ಯಾಸವನ್ನು ನೋಡಿದಾಗ ಅದಕ್ಕೆ ನಾವೇನಂತ ಕರಿತೀವಿ? ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಅದನ್ನು ಇಂಗ್ಲೀಷಲ್ಲಿ ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ. ಯಾವುದೇ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಸಾಮಾನ್ಯ ವ್ಯತ್ಯಾಸ ಅಥವಾ ಕಾಮನ್ ಡಿಫ್ರೆನ್ಸ್ ಸೇಮ್ ಬಂತು ಅಂದರೆ ಅದನ್ನು ನಾವೇನಂತ ಕರಿತೀವಿ? ಟರ್ಮ್ಸ್ ಫಾರ್ಮ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಇವೆಲ್ಲ ಕೂಡ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಟರ್ಮ್ಸ್ ಅಂತ ಕರಿತೀವಿ. ಸೊ GPಯಲ್ಲಿ ಬಂದರೆ, ಸೊ here ಕಾಮನ್ ಡಿಫ್ರೆನ್ಸ್ is call it as common ratio. So here for finding common difference in AP we should use A2 minus A1 or A3 minus A2 like this. ಅಂದರೆ ಮುಂದಿನ ಪದದಿಂದ ಅದರ ಹಿಂದಿನ ಪದವನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಆಗ ನಮಗೆ ಸಾಮಾನ್ಯ ವ್ಯತ್ಯಾಸ ಸಿಗುತ್ತೆ. ಅದೇ ರೀತಿಲಿ ಕಾಮನ್ ರೇಷಿಯೋ ಅಂದರೆ ಏನಪ್ಪ ಅಂದರೆ, ಸೊ ಕಾಮನ್ ರೇಷಿಯೋ ಅಂದರೆ A2 ಡಿವೈಡ್ ಬೈ A1 ಇಸ್ ಈಕ್ವಲ್ ಟು A3 ಡಿವೈಡ್ ಬೈ A2. ಅಂದರೆ ಮುಂದಿನ ಪದವನ್ನು ಹಿಂದಿನ ಪದದಿಂದ ಡಿವೈಡ್ ಮಾಡಬೇಕು, ಆಗ ನಮಗೆ ಸಾಮಾನ್ಯ ಕಾಮನ್ ರೇಷಿಯೋ ಸಿಗುತ್ತೆ. ಕಾಮನ್ ರೇಷಿಯೋ GPಗೆ ರಿಲೇಟೆಡ್ ಆಗಿರುತ್ತೆ, ಸಾಮಾನ್ಯ ವ್ಯತ್ಯಾಸ ಅಂದರೆ ಕಾಮನ್ ಡಿಫ್ರೆನ್ಸು APಗೆ ರಿಲೇಟೆಡ್ ಆಗಿರುತ್ತೆ. ಕನ್ಫ್ಯೂಸ್ ಆಗಬೇಡಿ. ಅದೇ ರೀತಿ ಸ್ನೇಹಿತರೆ, ಇನ್ನೊಂದು ಮಾಹಿತಿನ ಕೊಡಲೇಬೇಕಿಲ್ಲಿ. AP ಮತ್ತು GPಯ ಜನರಲ್ ಫಾರ್ಮ್ಸ್ ತುಂಬ ಇಂಪಾರ್ಟೆಂಟ್ ಅದು. ಸೊ APಯ ಜನರಲ್ ಫಾರ್ಮ್ ಅಂತ ಬಂದರೆ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಂತಲೂ ಕರಿತೀವಿ. ಫಸ್ಟ್ ಟರ್ಮ್ APಯಲ್ಲಿ A ಆಗಿರುತ್ತೆ, ಎರಡನೇ ಪದ A ಪ್ಲಸ್ D, ಥರ್ಡ್ ಟರ್ಮ್ A ಪ್ಲಸ್ 2D, ಫೋರ್ತ್ ಟರ್ಮ್ A ಪ್ಲಸ್ 3D ಆ್ಯಂಡ್ ಸೊ ಆನ್. ಸೊ ಇದನ್ನು ನಾವು ಸಾಮಾನ್ಯ ರೂಪ ಅಂತ ಕರಿತೀವಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನ ಸಾಮಾನ್ಯ ರೂಪ ಏನಂದ್ರೆ A ಪ್ಲಸ್ D, A ಪ್ಲಸ್ 2D, A ಪ್ಲಸ್ 3D ಆ್ಯಂಡ್ ಸೊ ಆನ್. A ಮೀನ್ಸ್ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್. ಸೊ ಇಷ್ಟು ಗೊತ್ತಿರಲಿ. ಸೊ ಈಗ ನೋಡಿ ನಮ್ಮ ಪ್ರಶ್ನೆಗೆ ಬರೋಣ. ಸೊ ಈ ಪ್ರಶ್ನೆಯಲ್ಲಿ ನಿಮಗೆ ಗಮನಿಸ್ಬೋದು ಇಲ್ಲಿ ದ ಸೆಕೆಂಡ್, ಥರ್ಡ್ ಆ್ಯಂಡ್ ಸಿಕ್ಸ್ತ್
ಫಾರ್ ಎಕ್ಸಾಂಪಲ್ ಈಗ ಎ ಪಿಯಲ್ಲಿ ಬರೆದಾಗ ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಆ್ಯಂಡ್ ಸಿಕ್ಸ್ತ್ ಟರ್ಮ್, ಎರಡನೆಯ ಪದ, ಮೂರನೆಯ ಪದ ಮತ್ತು ಆರನೆಯ ಪದಗಳು ಅರ್ಥಮೆಟಿಕ್ ಪ್ರೋಗ್ರೆಷನ್ನಲ್ಲಿ ಆರ್ ದ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ ಜಾಮೆಟ್ರಿಕ್ ಪ್ರೋಗ್ರೆಷನ್. ಈ ಮೂರು ಪದಗಳು ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆಗಿದೆ. ಕಾನ್ಸಿಕ್ಯೂಟಿವ್ ಅಂದರೆ ಕಂಟಿನ್ಯೂಸ್ ಅಂತ, ಕಂಟಿನ್ಯೂಸ್ ಪದಗಳಾಗಿದೆ. ಎಲ್ಲಿ? ಯಾವುದರಲ್ಲಿ? ಜಾಮೆಟ್ರಿಕ್ ಪ್ರೋಗ್ರೆಷನಲ್ಲಿ. ಫಾರ್ ಎಕ್ಸಾಂಪಲ್ A2, A3, A6 ಅನ್ನೋದು ಇವು A2 ಆ್ಯಂಡ್ A3 ಕಾನ್ಸಿಕ್ಯೂಟಿವ್. ಬಟ್ ಆದರೆ A3 ಆ್ಯಂಡ್ A6 ನೋಡಿ ಮಧ್ಯದಲ್ಲಿ ಗ್ಯಾಪ್ ಇದೆ. 4th ಟರ್ಮ್, 5th ಟರ್ಮ್ ಅನ್ನೋದು ಮಿಸ್ಸಿಂಗ್ ಇದೆ ಇಲ್ಲಿ. ಬಟ್ ಈ ಮೂರು ಟರ್ಮ್ಸ್ಗಳು ಜಿ ಪಿಯಲ್ಲಿ ಕನ್ಸಿಡರ್ ಮಾಡಿದ್ರೆ ಕಂಟಿನ್ಯೂಸ್ ನಂಬರ್ಸ್ ಆಗಿದೆಯಂತೆ. ಹಾಗಾಗಿ ಜಿ ಪಿಯಲ್ಲಿ ಕಾಮನ್ ರೇಷಿಯೋ ರೂಲ್ ಗೊತ್ತಿದೆ ನಮಗೆ. ಇದೇ ನಂಬರ್ಸ್ಗಳನ್ನು ಯೂಸ್ ಮಾಡಿದ್ರೆ A3/A2 ಇಸ್ ಈಕ್ವಲ್ ಟು A6/A3 ಅಂತ ಬರೀಬಹುದು. ಇದು ಸಾಮಾನ್ಯ ಅಥವಾ ಕಾಮನ್ ರೇಷಿಯೋ ಅಂತ ಕರಿತೀವಿ. ಯಾಕಂದ್ರೆ ಈ ಮೂರು ಕಂಟಿನ್ಯೂಸ್ ನಂಬರ್ಸ್ ಅಂತೆ. ಯಾವುದು ಕಂಪೇರ್ ಮಾಡಿದ್ರೆ? ಜಿ ಪಿಗೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಜಿ ಪಿಯಲ್ಲಿ ಕಾಮನ್ ರೇಷಿಯೋ ಫೈಂಡ್ ಔಟ್ ಮಾಡೋಂಥ ಫಾರ್ಮುಲಾ ಯಾವುದು? A3/A2 ಇಸ್ ಈಕ್ವಲ್ ಟು A6/A3. ಮುಂದಿನ ಪದವನ್ನು ಹಿಂದಿನ ಪದದಿಂದ ಡಿವೈಡ್ ಮಾಡಿದಾಗ ನಮಗೆ ಕಾಮನ್ ರೇಷಿಯೋ ಸಿಗುತ್ತೆ. ಸೊ ಈಗ ನೋಡಿ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. A3 ಇಂಟು A3 A3² ಇಸ್ ಈಕ್ವಲ್ ಟು A6 ಇಂಟು A2. ಸೊ ಈಗ ನೋಡಿ ಎಕ್ಸ್ಪ್ಯಾಂಡ್ ಮಾಡಿ ಅಕಾರ್ಡಿಂಗ್ ಟು ಎ ಪಿ. ಯಾಕಂದರೆ ಎ ಪಿಯಲ್ಲಿರೋಂಥ ಟರ್ಮ್ಸ್ಗಳನ್ನೇ ಯೂಸ್ ಮಾಡಿದ್ದೀವಿ. ಸೊ ಹಾಗಾಗಿ ನೀವು ಎ ಪಿಯಲ್ಲಿರೋಂಥ ಸಾಮಾನ್ಯ ರೂಪದಲ್ಲಿ ಬರೆದಾಗ A3 ಅಂದರೆ A+2D ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು A+D. ನಾನಿಲ್ಲಿ ಮೊದಲನೇದಾಗಿ ಎರಡನೇ ಪದವನ್ನು ತಗೊಳ್ತಾ ಇದ್ದೀನಿ ಇಂಟು A+5D. ಸೊ ಇದನ್ನು A+B ಹೋಲ್ ಸ್ಕ್ವೇರ್ ಫಾರ್ಮುಲಾದಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಾಗ A² ಪ್ಲಸ್ 4D² ಪ್ಲಸ್ 4AD, A² plus B² plus 2AB or A² plus 2AB plus B² is equal to product of binomial over a binomial. ಬೈನಾಮಿಯಲ್ನ ಬೈನಾಮಿಯಲ್ ಜೊತೆ ಗುಣಲಬ್ಧ ಮಾಡೋದು. A ಇಂಟು A² ಪ್ಲಸ್ A ಇಂಟು 5D 5AD ಪ್ಲಸ್ D ಇಂಟು AD ಪ್ಲಸ್ D ಇಂಟು 5D 5D². ಸೊ ಈ ಎರಡನ್ನ ಗಮನಿಸ್ಬೋದು ನೀವು. A² ಕ್ಯಾನ್ಸಲ್ ಆಗುತ್ತೆ. 4D² ಪ್ಲಸ್ 4AD. ಸೊ ಇಲ್ಲಿ 5AD ಪ್ಲಸ್ AD ಅಂದರೆ 6AD ಆಯಿತು. 6ADಯನ್ನು LHSಗೆ ತೊಗೊಂಡು ಬಂದಾಗ ಮೈನಸ್ 6AD, ದೆನ್ 5D² ಕೂಡ LHSಗೆ ತೊಗೊಂಡು ಬಂದರೆ ಮೈನಸ್ 5D² ಇಸ್ ಈಕ್ವಲ್ ಟು 0. ಸೊ ಈಗ ನೋಡಿ 4D² ಮೈನಸ್ 5D² ಅಂದರೆ ಮೈನಸ್ D², 4AD ಮೈನಸ್ 6AD which gives minus 2AD is equal to 0. minus 2AD ಅನ್ನು RHSಗೆ ಟ್ರಾನ್ಸ್ಪೋಸ್ ಮಾಡಿದಾಗ D² minus D² is equal to 2AD ಬರುತ್ತೆ. ಇಲ್ಲಿ D² get cancelled out, then D is equal to minus 2A. ನೋಡಿ ಸ್ನೇಹಿತರೆ, ಕಾಮನ್ ಡಿಫ್ರೆನ್ಸ್ ಸಿಕ್ತು ನಮಗೆ. D ಅನ್ನೋದು ಎಷ್ಟಾಗಿದೆ? ಮೈನಸ್ 2A ಆಗಿದೆ. ಸೊ ಈಗ ನಾವೇನು ಮಾಡಬೇಕು? ಇದು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಈ ಒಂದು ಸಾಮಾನ್ಯ ವ್ಯತ್ಯಾಸವನ್ನು ಬಳಸ್ಕೊಂಡು A2 ಮತ್ತು A3 ಅನ್ನು ಫೈಂಡ್ ಔಟ್ ಮಾಡಬೇಕು. ಯಾಕಂದರೆ ಇಲ್ಲಿ ನಮಗೆ ಕಾಮನ್ ರೇಷಿಯೋ ಕೇಳಿದರೆ. ಸೊ ಹಾಗಾಗಿ ನಾವು ಕಾಮನ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು, ಅಥವಾ ಸಾಮಾನ್ಯ ಅನುಪಾತ ಅಂತ ಕರಿತೀವಿ ಅದನ್ನು ನಾವು ಕನ್ನಡದಲ್ಲಿ. ಅದನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ನಮಗೆ A3 ಅನ್ನೋ ಪದ ಎಷ್ಟು ಅಂತ ಬೇಕು ಮತ್ತು A2 ಅನ್ನೋ ಪದ ಎಷ್ಟು ಅಂತ ಬೇಕು, ಹೌದಲ್ವಾ? ಸೊ ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಸಿಕ್ಕಿದೆ, ಅದನ್ನು ಯೂಸ್ ಮಾಡಿ ನಾವು A3 ಮತ್ತು A2 ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. A3 ಇಸ್ ಈಕ್ವಲ್ ಟು A+2D. ಇಲ್ಲಿ ನೋಡಿ, ಏನೇ ಆಸ್ ಇಟ್ ಈಸ್ ಬರೀರಿ, ಪ್ಲಸ್ 2 ಆಫ್ ಮೈನಸ್ 2A. ಆಗ ನಿಮಗೆ ಗೊತ್ತಾಗ್ಬೋದು A ಮೈನಸ್ 4A ವಿಚ್ ಇಸ್ ಈಕ್ವಲ್ ಟು ಮೈನಸ್ 3A ಬರುತ್ತೆ. ಯಾವುದು? A3. ದೆನ್ A2 ಫೈಂಡ್ ಔಟ್ ಮಾಡಿ, A+D. ಸೊ A ಪ್ಲಸ್ ಆಫ್ ಮೈನಸ್ 2A. ಸೊ ಇಲ್ಲಿ ನೀವು ಗಮನಿಸ್ಬೋದು ಮೈನಸ್ A ಆನ್ಸರ್ ಆಗಿ ಬರುತ್ತೆ. ಈಗ ನೋಡಿ, ಸಾಮಾನ್ಯ ವ್ಯತ್ಯಾಸ A3/A2, ಯಾಕಂದ್ರೆ ನಾವು ಇಲ್ಲೇ ಬರ್ಕೊಂಡಿದ್ದೀವಿ, ನೀವು ಅಬ್ಸರ್ವ್ ಮಾಡ್ಬೋದು, ಇಸ್ ಈಕ್ವಲ್ ಟು A3 ಅಂದರೆ ಮೈನಸ್ 3A ಡಿವೈಡ್ ಬೈ A2 ಅಂದರೆ ಮೈನಸ್ A. ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು, AA ಕ್ಯಾನ್ಸಲ್ ಆಯಿತು. ಸೊ ನಿಮಗೆ ಉಳಿದಿದ್ದಂಥದ್ದೇನು? 3 ಅನ್ನೋದು ನಿಮಗೆ ಆನ್ಸರ್ ಆಗಿ ಬರುತ್ತೆ. ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಗಿರುತ್ತೆ ಅಂದರೆ 3 ಆಗಿರುತ್ತೆ. ಸ್ನೇಹಿತರೆ, ಸ್ವಲ್ಪ ಲೆಂತಿ ಪ್ರೋಸೆಸ್ ಅನಿಸುತ್ತೆ, ಕೆಲವೊಂದ್ಸಲ ಈ ರೀತಿ ಕೂಡ ಕ್ವಶನ್ಸ್ಗಳನ್ನು ರೈಸ್ ಮಾಡ್ತಾರೆ. ಸೊ ಹಾಗಾಗಿ ಸೊಲ್ಯೂಷನ್ ತುಂಬ ಇಂಪಾರ್ಟೆಂಟು. ಬೇಕಿದ್ರೆ ಸ್ಕ್ರೀನ್ಶಾಟ್ ತಗೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇದೇ ರೀತಿ ಕ್ವಶನ್ಸ್ಗಳು ಬರ್ಬೋದು ಮುಂದಿನ ಎಕ್ಸಾಮ್ಗಳಲ್ಲಿ. ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ.
ಸೊ ಮುಂದಿನ ಪ್ರಶ್ನೆ ಬಂದು ನಿಮಗೆ ದ ಲೀಸ್ಟ್ ನಂಬರ್ ಟು ಬಿ ಸಬ್ಟ್ರಾಕ್ಟೆಡ್. ನೋಡಿ ಸ್ನೇಹಿತರೆ, LCM ಮತ್ತೆ HCF, ಪ್ರತಿ ವರ್ಷ LCM ಮತ್ತೆ HCF ಮೇಲೆ ಪ್ರಶ್ನೆಗಳು ಇದ್ದೇ ಇರುತ್ತೆ. ದ ಲೀಸ್ಟ್ ನಂಬರ್ ಟು ಬಿ ಸಬ್ಟ್ರಾಕ್ಟೆಡ್ ಫ್ರಮ್ 1 2 3 4 ಟು ಗೆಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಈಸ್. ನೀವು ಯಾವ ಒಂದು ಚಿಕ್ಕ ಸಂಖ್ಯೆಯನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 1234 ಇಂದ ನಿಮಗೆ ಪರ್ಫೆಕ್ಟ್ ಸ್ಕ್ವೇರ್ ಸಿಗತ್ತೆ, ಅಂದ್ರೆ ನೀವು ಯಾವ ನಂಬರ್ನ ಸಬ್ಟ್ರಾಕ್ಟ್ ಮಾಡಬೇಕು ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ನಾವು 1234ಗೆ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಯಾವುದು ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು ಬೈ ಡೂಯಿಂಗ್ ಲಾಂಗ್ ಡಿವಿಷನ್ ಮೆಥಡ್ ಆರ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್. ನೋಡಿ, ಎರಡು ಮೆಥಡ್ ಇದೆ. ನಾನಿಲ್ಲಿ ಲಾಂಗ್ ಡಿವಿಷನ್ ಮೆಥಡ್ನ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಲಾಂಗ್ ಡಿವಿಷನ್ ಮೆಥಡ್ ಅಲ್ಲಿ ಒಂದು ರೂಲ್ ಇದೆ, 1 2 3 4. ಸೊ 4 ಸಂಖ್ಯೆಗಳನ್ನ ಬರೆದು ಡಿವಿಷನ್ ರೀತಿಯಲ್ಲಿ ಬರ್ಕೋಬೇಕು. ಸೊ ಇಲ್ಲಿ ಬಲಭಾಗದಿಂದ 2 ಅಂಕಿಗಳನ್ನ ನಾವೇನ್ ಮಾಡ್ತಾ ಬರಬೇಕು, ಗ್ರೂಪ್ ಮಾಡಬೇಕು. ಕೆಲವೊಬ್ರು ಕೇಳ್ತೀರಾ 4 3 2 1 ಅಗೈನ್ 2 ಇತ್ತು ಅಂದ್ರೆ ಏನ್ ಮಾಡ್ತೀರಾ? ಸೊ ಇಲ್ಲಿ ಸರ್ ಬಲಭಾಗದಿಂದ 2 ಅಂಕಿಗಳನ್ನ ಗ್ರೂಪ್ ಮಾಡ್ತಾ ಬಂದು ಕೊನೆಯದಾಗಿ ಒಂದು ಅಂಕಿ ಉಳಿಯುತ್ತೆ, ಏನ್ ಮಾಡಬೇಕು? ಸೊ ಆ ಪಕ್ಷದಲ್ಲಿ ನೀವು ಅದೇ ಅಂಕಿನ ಸಪರೇಟ್ ಆಗಿ ಗ್ರೂಪ್ ಮಾಡಬೇಕಾಗುತ್ತೆ. ಸೊ ಇದೊಂದು ಡೌಟ್ ಇರುತ್ತೆ ತುಂಬಾ ಜನಕ್ಕೆ. ಈ ಪ್ರಾಬ್ಲಮ್ ಅಂದ ತಕ್ಷಣ ಈ ಪ್ರಾಬ್ಲಮ್ ಎಲ್ಲ ನೆಕ್ಸ್ಟ್ ಟೈಮ್ 5 ಡಿಜಿಟ್ ನಂಬರ್ ಕೊಡಬಹುದು. ಸೊ ಆಯ್ತಾ, ಅವಾಗ ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಹಾಗಾಗಿ ಇದನ್ನ ಹೇಳ್ತಾ ಇರೋದು ನಾನು, 1 ಡಿಜಿಟನ್ನೇ ಗ್ರೂಪ್ ಮಾಡಬೇಕಾಗುತ್ತೆ. ಸೊ ಈಗ ನೋಡಿ, 12ಕ್ಕೆ ಹತ್ತಿರದ ಸ್ಕ್ವೇರ್ ರೂಟ್ ನಂಬರ್ನ ಹುಡುಕ್ಬೇಕು. ಯಾವ್ದದು? 2 2s 4, ತುಂಬಾ ಚಿಕ್ಕದಾಯ್ತು. 3 3s 9, ಹೌದಾ? ಸೊ ದೆನ್ 4 4s 16, 16 is greater than 12. ಅರ್ಥ ಆಗ್ತಿದ್ಯಾ? ಇಲ್ಲಿ ಏನ್ ಬರೀತೀವೋ ಕೋಶೆಂಟ್ ಅಲ್ಲಿ ಕೂಡ, ಇದು ಡಿವೈಸರ್ ಪೊಸಿಷನ್ ಅಂತ ಅನ್ಕೊಳ್ಳಿ, ಕೋಶೆಂಟ್ ಇದು 3 3s, ಇಲ್ಲಿ ಏನ್ ಬರೀತೀವಿ ಇದನ್ನು ಕೂಡ ಅದನ್ನೇ ಬರೀಬೇಕು, ಇದು ರೂಲ್ ಇದು. 3 3s 9. ಸೊ ಆಗ ನೋಡಿ ಇಲ್ಲಿ 3 ಬಂದಿದೆ ಆನ್ಸರು. ಸೊ ನೆಕ್ಸ್ಟ್ ಕ್ಯಾರಿ ಮಾಡುವಾಗ ಆ ಗ್ರೂಪ್ ಅಲ್ಲಿ ಇರುವಂತಹ ಅಷ್ಟು ಸಂಖ್ಯೆಗಳನ್ನ ಇಲ್ಲಿ ಕ್ಯಾರಿ ಮಾಡ್ತೀವಿ, 34. ಸೊ ನೆಕ್ಸ್ಟ್ ಹಂತಕ್ಕೆ ಹೋಗ್ಬೇಕಂದ್ರೆ ಆ ಕೋಶೆಂಟ್ ನ ಒನ್ಸ್ ಅಗೇನ್ ಡಿವೈಸರ್ಗೆ ಆಡ್ ಮಾಡಬೇಕು. ನೋಡಿ, ರೂಲ್ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪ್ರತಿ ಸರಿನೂ ಇದೇ ಸ್ಟೆಪ್ಸ್ ಕಂಟಿನ್ಯೂ ಆಗ್ತಾ ಇರುತ್ತೆ, ಎಲ್ಲೂ ಚೇಂಜಸ್ ಇರಲ್ಲ. ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಎವ್ರಿ ಸ್ಟೆಪ್ ಅಲ್ಲಿ ನೀವು ಕೋಶೆಂಟ್ ಅಲ್ಲಿ ಏನ್ ತಗೊಂಡಿರ್ತೀರೋ ಅದನ್ನ ಆಡ್ ಮಾಡಬೇಕು. ಆ ಸ್ಟೇಜ್ ಅಲ್ಲಿ ಏನ್ ಕೋಶೆಂಟ್ ತಗೊಂಡಿರ್ತೀರೋ ಅದನ್ನ ಮಾತ್ರ ಆಡ್ ಮಾಡಬೇಕು. ಸೊ 3 + 3 6 ಆಯ್ತು. ಸೊ ನಾವು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಯಾವ ಡಿಜಿಟ್ ಅನ್ನ ನೀವು ಚೂಸ್ ಮಾಡ್ತಿರೋ ಆ ಡಿಜಿಟ್ ನೇ ಇಲ್ಲೂ ಕೂಡ ಬರೀಬೇಕು. ಆ ಡಿಜಿಟ್ ಮತ್ತೆ ಈ 2 ಡಿಜಿಟ್ ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ಆ ವ್ಯಾಲ್ಯೂ ನಿಯರ್ ಟು 334 ಆರ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 334 ಬರಬೇಕು. ಯಾಕಂದ್ರೆ ನಮಗೆ ಗೊತ್ತು, ಮೋರ್ ದೆನ್ ತಗೊಂಡ್ರೆ ನಾವಲ್ಲಿ ಸಬ್ಟ್ರಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಈಕ್ವಲ್ ಆದ್ರೂ ಆಗಿರ್ಬೇಕು ಅಥವಾ ಕಡಿಮೆ ಆದ್ರೂ ಹತ್ತಿರದ ಸಂಖ್ಯೆ ಆಗಿರಬೇಕು. ಸೊ ಹಾಗಾಗಿ ನಾವಿಲ್ಲಿ ಏನ್ ಮಾಡ್ತೀವಿ, 5ನ ಚೂಸ್ ಮಾಡಿದ್ದೆ ಆದ್ರೆ ಸೊ 65 ಇಂಟು 5, ಸೊ ನಿಮಗೆ ಎಷ್ಟು ಬರುತ್ತೆ? 325 ಬರುತ್ತೆ. ಸೊ 325 ಬರುತ್ತೆ. ಸೊ ಆಗ ನಿಮ್ಮ ಒಂದು ರಿಮೈಂಡರ್ 09 ಬರುತ್ತೆ. ನೋಡಿ, ಸೊ ಅಲ್ಲಿಗೆ ಅರ್ಥ ಏನಂದ್ರೆ, ನೀವೇನಾದ್ರೂ ಈ ಸಂಖ್ಯೆಯಲ್ಲಿ 9 ಅನ್ನೋದು ಅಂತ ಸಂಖ್ಯೆಯನ್ನ ಸಬ್ಟ್ರಾಕ್ಟ್ ಮಾಡಿದ್ದೆ ಆದ್ರೆ 35 ಅನ್ನೋ ಸ್ಕ್ವೇರ್ ರೂಟ್ ಬರುತ್ತೆ. ಸೊ ಆಗ 35 ಸ್ಕ್ವೇರ್ ಅನ್ನೋ ವ್ಯಾಲ್ಯೂ 1234 ಮೈನಸ್ 9 ಆಗಿರುತ್ತೆ. ಅಂದ್ರೆ 9 ಅನ್ನೋದನ್ನ ಈ ಒಂದು ಸಂಖ್ಯೆಯಿಂದ ಸಬ್ಟ್ರಾಕ್ಟ್ ಮಾಡಿದಾಗ ಆಗ 35 ಸ್ಕ್ವೇರ್ಗೆ ವ್ಯಾಲ್ಯೂಗೆ ಇದು ಈಕ್ವಲ್ ಆಗಿರುತ್ತೆ. ಅಂದ್ರೆ ಆಗ ಸಬ್ಟ್ರಾಕ್ಟ್ ಮಾಡಿದಾಗ ನಿಮಗೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಈ ರಿಮೈಂಡರ್ ಇಲ್ಲಿ ಆನ್ಸರ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್, ಥರ್ಡ್ ಆಪ್ಷನ್ 9 ಈಸ್ ಕರೆಕ್ಟ್ ಆನ್ಸರ್. ನೆನ್ಪಿಟ್ಕೊಳ್ಳಿ, 9 ಈಸ್ ಕರೆಕ್ಟ್ ಆನ್ಸರ್. ಸೊ ಒಂದ್ ಸೆಕೆಂಡ್ ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದ್ಸಲಿ ನೋಡಿ, ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟು. ಬಟ್ ಇಲ್ಲಿ 26ಗೆ ಆಪ್ಷನ್ ಹೇಳಿಲ್ಲ ನಾನು, ಆಪ್ಷನ್ 1 ಕರೆಕ್ಟ್ ಆಗುತ್ತೆ. 3 ಈಸ್ ರೈಟ್ ಆನ್ಸರ್. ಸೊ 3 ಈಸ್ ದ ಕಾಮನ್ ರೇಷಿಯೋ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. 28th ಕ್ವಶನ್. ನೋಡಿ, ಎಲ್ಲಾ ಕ್ವಶನ್ ಸಿಂಪಲ್ ಆಗಿ ಇದೆ. ಕೆಲವೊಂದು ಕ್ವಶನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ, ಆದ್ರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಟೈಮ್ ಇದಕ್ಕಿಂತ ಸ್ವಲ್ಪ ಟಫ್ ಕೇಳಬಹುದು. ಸೊ ಹಾಗಾಗಿ ನಾವೆಲ್ಲದಕ್ಕೂ ಕೂಡ ಪ್ರಿಪೇರ್ ಆಗಿರ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎ ಮ್ಯಾನ್ ಸ್ಪೆಂಡ್ಸ್. ಸೊ ಇದು 8th ಟೆಕ್ಸ್ಟ್ ಬುಕ್ ಅಲ್ಲಿ ಬರುತ್ತೆ ನಿಮಗೆ, ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ. ಎ ಮ್ಯಾನ್ ಸ್ಪೆಂಡ್ 78% ಆಫ್ ಹಿಸ್ ಮಂತ್ಲಿ ಇನ್ಕಮ್ ಅಂಡ್ ಸೇವ್ಸ್ 1100 rupees. ಹಿಸ್ ಮಂತ್ಲಿ ಇನ್ಕಮ್ ಈಸ್. ಸೊ ನಮಗೆ ಇಲ್ಲಿ ಒಬ್ಬ ಏನ್ ಮಾಡ್ತಾನೆ, 78% ಏನ್ ಮಾಡ್ತಾನೆ, ಸ್ಪೆಂಡ್ ಮಾಡ್ತಾನೆ ಮನಿನ. ಅವ್ನು ತಗೊಳ್ಳೋಂಥ ಸ್ಯಾಲ್ರಿಯಲ್ಲಿ 100 rupees ಸ್ಯಾಲ್ರಿ ಇದೆ ಅವನಿಗೆ ಅಂದ್ರೆ 78 rupees ಅನ್ನ ಖರ್ಚು ಮಾಡ್ತಾನೆ ಅಂತ ಅರ್ಥ. ಆಫ್ ಹಿಸ್ ಮಂತ್ಲಿ ಇನ್ಕಮ್ ಅಂಡ್ ಸೇವ್ಸ್ 1100 rupees.
ಅಂದರೆ ಇವನು 100 ರೂಪೀಸ್ ಸ್ಯಾಲ್ರಿ ತೊಗೊಳ್ತಾ ಇಲ್ಲ, ಜಾಸ್ತಿ ಸ್ಯಾಲ್ರಿ ತೊಗೊಳ್ತೀಯಾನೆ, ಅದರಲ್ಲಿ 1100 ರೂಪೀಸ್ ಸೇವ್ ಮಾಡ್ತಾನೆ. ಹಾಗಾದರೆ ವಾಟ್ ಅಬೌಟ್ ದ ಪರ್ಸೆಂಟೇಜ್ ಆಫ್ ಹಿಸ್ ಸೇವಿಂಗ್? ಸೊ ಅವನು ಸೇವ್ ಮಾಡಿರೋಂಥ ಅಮೌಂಟಿನ ಪರ್ಸೆಂಟೇಜ್ ಏನು, ಅವನು ಸ್ಪೆಂಡ್ ಮಾಡಿರೋಂಥ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂದರೆ ಸೇವ್ ಮಾಡಿರೋದನ್ನು ನಾವೇ ಫೈಂಡ್ ಔಟ್ ಮಾಡ್ಬೋದು. ಸೊ ಇಯರ್ ಪರ್ಸೆಂಟೇಜ್ ಆಫ್ ಸೇವಿಂಗ್ಸ್ ಇಸ್ ಈಕ್ವಲ್ ಟು 100 ಮೈನಸ್ 78 ವಿಚ್ ಇಸ್ ಈಕ್ವಲ್ ಟು 22%. ನೋಡಿ 22% ಅವನೇನು ಮಾಡ್ತಾನೆ, ಸೇವ್ ಮಾಡ್ತಾ ಇದ್ದಾನೆ. ಸೊ ಮಂತ್ಲಿ ಇನ್ಕಮ್, ನಮಗೆ ಮಂತ್ಲಿ ಇನ್ಕಮ್ ಗೊತ್ತಿಲ್ಲ. ಸೊ ಮಂತ್ಲಿ ಇನ್ಕಮ್ ಇಸ್ ಈಕ್ವಲ್ ಟು ಎಕ್ಸ್ ರುಪೀಸ್ ಗೊತ್ತಿಲ್ಲ ನಮಗೆ, ಎಕ್ಸ್ ರುಪೀಸ್ ಅಂತ ತಗೊಳ್ಳೋಣ. ಈಗ ಸೇವಿಂಗ್ಸ್ ಅಮೌಂಟನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೇವಿಂಗ್ಸ್ ಅಮೌಂಟ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? 22% ಔಟ್ ಆಫ್ 100 ಇಂಟು ಮಂತ್ಲಿ ಇನ್ಕಮ್ ಇಸ್ ಈಕ್ವಲ್ ಟು 1100. ಎಲ್ರಿಗೂ ಗೊತ್ತಿರುತ್ತೆ ಈ ಮೆಥಡ್, ಆಯ್ತಾ? ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು 1100 ಇಂಟು 100 ಡಿವೈಡೆಡ್ ಬೈ 22. ಸೊ 1100s 11 2s, ರೈಟ್? 2 1s 250s. ಈಗ ನೋಡ್ಬೋದು ನೀವು 50 ಇಂಟು 100 ಅಂದರೆ ಎಷ್ಟು? 5000 ರೂಪೀಸ್. ಸೊ ಟೋಟಲ್ ಅವನ ಮಂತ್ಲಿ ಇನ್ಕಮ್, ಯಾಕಂದ್ರೆ ನಾವಿಲ್ಲಿ ಎಕ್ಸ್ ಅಂತ ತಗೊಂಡಿದ್ವಿ, ಸೊ ಹಾಗಾಗಿ ಮಂತ್ಲಿ ಇನ್ಕಮ್ ಅವನದು ಎಷ್ಟಿರ್ತಿತ್ತು? 5000 ರೂಪೀಸ್. ಸೊ ಆಪ್ಷನ್ ನೋಡ್ಬೋದು ನೀವು, 100% ಆಪ್ಷನ್ ಕರೆಕ್ಟಾಗಿ ಚೂಸ್ ಮಾಡ್ತೀರಾ. ಆಪ್ಷನ್ 3 5000 ರೂಪೀಸ್ ಈಸ್ ಕರೆಕ್ಟ್ ಆನ್ಸರ್. ನೋಡಿ ತುಂಬ ಈಸಿ ಇರುತ್ತೆ ಕ್ವಶನ್ಸು. ನೆಕ್ಸ್ಟ್ ಕ್ವಶನ್ 29th ಕ್ವಶನ್, ಇಲ್ಲಿ ಗಮನಿಸ್ಬೋದು. ದ ವ್ಯಾಲ್ಯೂ ಆಫ್ ಎನ್ ವೆನ್ NP4 is equal to N-1P4, ಸಾರಿ NP4 is to, that is not equal to, ಅಲ್ಲಿ ರೇಷಿಯೋ ಕೊಟ್ಟಿದ್ದಾರೆ, is equal to 5:3 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಎನ್ನ ಬೆಲೆಯನ್ನು ಕಂಡುಹಿಡಿಯಬೇಕಂತೆ. ಸೊ ಎನ್ನ ಬೆಲೆ ಕಂಡುಹಿಡಿಬೇಕಂದ್ರೆ ಇದು ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಅದರಲ್ಲೂ ಕೂಡ ಪರ್ಮುಟೇಷನ್ಗೆ ರಿಲೇಟೆಡ್ ಆಗಿರೋಂಥ ಒಂದು ಕ್ವಶನ್ ಆಗಿದೆ ಇದು. ಸೊ ಇದು ನೀವು ಓಲ್ಡ್ 10th ಟೆಕ್ಸ್ಟ್ ಬುಕ್ ಅನ್ನು ನೋಡಿದ್ರೆ ಸಿಗುತ್ತೆ, ತುಂಬಾ ಡೀಟೇಲ್ ಆಗಿದೆ. ಪರ್ಮುಟೇಷನ್ ಅಂದರೆ NPR, ಕಾಂಬಿನೇಷನ್ ಅಂದರೆ NCR. ಸೊ ಎನ್ ಅನ್ನೋದು ಅಲ್ಲಿ ಟೋಟಲ್ ಅವೈಲೇಬಲ್ ಕ್ವಾಂಟಿಟಿ ಅಂದರೆ ನಂಬರ್ಸು, ಆರ್ ಅಂದರೆ ನಂಬರ್ ಆಫ್ ಟೈಮ್ಸ್, ಅದನ್ನು ಎಷ್ಟು ಟೈಮ್ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಸೊ ಈಗ ಫಾರ್ ಎಕ್ಸಾಂಪಲ್ 10 ಟೆಕ್ಸ್ಟ್ ಬುಕ್ಸ್ ಇರುತ್ತೆ, ಅದರಲ್ಲಿ 2 ಟೆಕ್ಸ್ಟ್ ಬುಕ್ಸನ್ನ ಪೇರ್ ಮಾಡಬೇಕಂದ್ರೆ ಆ 2 ಅನ್ನೋ ನಂಬರ್ ಏನಾಗುತ್ತೆ? ಆರ್ ಆಗುತ್ತೆ. ಟೋಟಲ್ ಅವೈಲೇಬಲ್ ಟೆಕ್ಸ್ಟ್ ಬುಕ್ಸ್ 10 ಇರುತ್ತಲ್ಲ, ಆ 10 ಅನ್ನೋದು ಏನಾಗಿರುತ್ತೆ? ಎನ್ ಆಗಿರುತ್ತೆ. ಸೊ ಇದು ಗೊತ್ತಿರುತ್ತೆ ನಿಮಗೆ, ತುಂಬ ಓಲ್ಡ್ ಸಿಲೆಬಸ್ ಆಗಿರೋದ್ರಿಂದ ಮರ್ತು ಬಿಟ್ಟಿರ್ತೀರಾ. ಸೊ ನೋಡೋಣ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ಪರ್ಮುಟೇಷನ್ ಕಾಂಬಿನೇಷನ್ ಬಗ್ಗೆ ಕಾನ್ಸೆಪ್ಟ್ ವೈಸು ವಿಡಿಯೋ ಮಾಡಿದಾಗ ಇದನ್ನು ಕೂಡ ಕವರ್ ಮಾಡೋಣ. ಸೊ NP4 ಈಸ್ ಟು N-1P4 is equal to 5:3 ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೇಷಿಯೋ ಫಾರ್ಮಲ್ಲಿ ಕೊಟ್ಟಿರೋದ್ರಿಂದ ಫಸ್ಟ್ ನಾವು ಇದನ್ನು ಫ್ರ್ಯಾಕ್ಷನಲ್ ಫಾರ್ಮಿಗೆ ಕನ್ವರ್ಟ್ ಮಾಡೋಣ. NP4 ಡಿವೈಡ್ ಬೈ N-1P4 is equal to 5:3 is call it as 5/3. So according to NPR formula, NPR is equal to n factorial divided by n minus r whole factorial. ಇದೇ ರೀತಿಯಲ್ಲಿ ಇನ್ನೂ ಒಂದು ಕ್ವಶನ್ ಬರುತ್ತೆ ಡಿಸ್ಕ್ರಿಪ್ಟಿವ್ ಅಲ್ಲಿ, ಅಲ್ಲಿ NCR ಕೂಡ ಇನ್ಕ್ಲೂಡ್ ಆಗುತ್ತೆ. ಆ NCR ಗೂ ಕೂಡ ಇಲ್ಲಿ ಫಾರ್ಮುಲಾ ಬರಿತೀನಿ ನೋಡಿ, n factorial divided by n minus r whole factorial into r factorial. ನೆನ್ಪಿಟ್ಕೊಳ್ಳಿ, ಬಟ್ ಇಲ್ಲಿ ಇದು ಯೂಸ್ ಆಗಲ್ಲ, ಓನ್ಲಿ ಪರ್ಮುಟೇಷನ್ ಮಾತ್ರ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಈ ಒಂದು ರೂಲ್ನ ಪ್ರಕಾರ ಅಪ್ಲೈ ಮಾಡಿ ನಾವಿಲ್ಲಿ ಸಿಂಪ್ಲಿಫೈ ಮಾಡಿಬಿಟ್ಟು ಎನ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಥಿಂಕ್ ಮಾಡಿ, ಇದನ್ನ ಇಲ್ಲಿ ಅಪ್ಲೈ ಮಾಡಿದ್ರೆ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n-4 ಹೋಲ್ ಫ್ಯಾಕ್ಟೋರಿಯಲ್ ಆಗುತ್ತೆ, ಹೋಲ್ ಡಿವೈಡ್ ಬೈ n-1 ಹೋಲ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n-1 ಮೈನಸ್ 4 ಹೋಲ್ ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು 5/3. ಕನ್ಫ್ಯೂಸ್ ಆಗಬಾರ್ದು, ತುಂಬ ಈಸಿ ಸಿಂಪ್ಲಿಫಿಕೇಶನ್ನು, ಅರ್ಥ ಮಾಡ್ಕೊಳ್ಳಿ. ಸೊ ಈಗ n ಫ್ಯಾಕ್ಟೋರಿಯಲ್ ಮತ್ತು n-1 ಫ್ಯಾಕ್ಟೋರಿಯಲ್ ಇದೆ. n ಫ್ಯಾಕ್ಟೋರಿಯಲ್ನ ನೀವು ಎಕ್ಸ್ಪ್ಯಾಂಡ್ ಮಾಡೋದಾದರೆ n-1, n-2, n-3. ಯಾಕಂದರೆ ಇಲ್ಲಿ ನೋಡಿ 5 ಫ್ಯಾಕ್ಟೋರಿಯಲ್ ಅಂದರೆ ಎಲ್ರಿಗೂ ಗೊತ್ತಿದೆ. ಫ್ಯಾಕ್ಟೋರಿಯಲ್ ನೊಟೇಷನಲ್ಲಿ ಯಾವ ರೀತಿ ಬರೀಬೇಕಂದ್ರೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂತ, ಅಂದರೆ ಡಿಕ್ರೀಸ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ n ಅನ್ನೋದು ಏನು ಅಂತ ಗೊತ್ತಿಲ್ಲ, ಹಾಗಾಗಿ n ಇಂಟು n-1 ಇಂಟು n-2 ನೋಡಿ 5 -1 4 4 -1 3 3 -1, ಇದೇ ರೀತಿ ನಾವೇನು ಮಾಡ್ತಾ ಹೋಗ್ತೀವಿ, ಬರಿತಾ ಹೋಗ್ತೀವಿ. ಅಥವಾ 5 -1 5 -2 5 -3 5 -4 ಈ ರೀತಿ ಬರಿತಾ ಹೋಗ್ತೀವಿ. ಸೊ ಅದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಆದರೂ ಕೂಡ ಹೇಳಿದ್ದೀನಿ ಇನ್ನೊಂದ್ಸಲ. ಸೊ ಅದೇ ರೀತಿಯಲ್ಲಿ ನಾವು ಎಕ್ಸ್ಪ್ಯಾಂಡ್ ಮಾಡೋದನ್ನು ಕಲಿಬೇಕು. ಕಲಿಯೋದೇನಿಲ್ಲ, ಇಲ್ಲಿ ಬರೆಯೋದಷ್ಟೇ.
ಸೊ ಇದನ್ನ ಏನಂತ ಬರೀಬಹುದು, n ಇಂಟು n ಮೈನಸ್ ಒನ್ ಹೋಲ್ ಫ್ಯಾಕ್ಟೋರಿಯಲ್. ಏನಕ್ಕೆ ಬರ್ತಿದೀವಿ, ಇಲ್ಲಿ n ಮೈನಸ್ ಒನ್ ಫ್ಯಾಕ್ಟೋರಿಯಲ್ ಇದೆ ಕ್ಯಾನ್ಸಲ್ ಮಾಡಲಿಕ್ಕೆ. ಸೊ ಇಲ್ಲಿ ನೋಡಿದಾಗ ಇದು ಏನಾಗುತ್ತೆ, n ಮೈನಸ್ 5 ಹೋಲ್ ಫ್ಯಾಕ್ಟೋರಿಯಲ್ ಆಗುತ್ತೆ. ಹಾಗಾಗಿ n ಮೈನಸ್ 4 ಕೂಡ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. n ಮೈನಸ್ 4 ಇಂಟು n ಮೈನಸ್ 5 ಹೋಲ್ ಫ್ಯಾಕ್ಟೋರಿಯಲ್ ಹೋಲ್ ಡಿವೈಡೆಡ್ ಬೈ n ಮೈನಸ್ 1 ಫ್ಯಾಕ್ಟೋರಿಯಲ್ divided by n minus 5 whole factorial. n minus 5 factorial n minus 5 factorial cancel ಆಯಿತು. n minus 1 factorial n minus 1 factorial cancel ಆಯಿತು. ಇಲ್ಲಿ ಆಪೋಸಿಟ್ ಸೈಡ್ ಅಲ್ಲಿ ಏನಿದೆ, 5/3 ಇದೆ. ಸೊ ಈಗ ಡಿನಾಮಿನೇಟರ್ ಅಲ್ಲಿ ಕಂಪ್ಲೀಟ್ 1 ಇದೆ. ಸೊ ಹಾಗಾಗಿ ಇದನ್ನ n by n minus 4 is equal to 5/3 ಅಂತ ಬರ್ಕೋಬಹುದು. ಕ್ರಾಸ್ ಮಲ್ಟಿಪ್ಲೈ ಮಾಡಿ. 3n is equal to 5n minus 20. So then transpose 20 to LHS and 3n to RHS, we get 20 is equal to 5n minus 3n. So ನಿಮಗೆ ಉತ್ತರ ಸಿಕ್ಕಿರಬಹುದು. 20 is equal to 2n. So n is equal to 10 is the answer, because 20/2 is equal to 10. ನೋಡಿ, ಸಿಂಪಲ್ ಆಗಿದೆ. ಆದರೆ ಸ್ವಲ್ಪ ಕ್ಯಾಲ್ಕುಲೇಷನ್ ಹಂಗೆ ಅನ್ಸುತ್ತೆ, ಬಟ್ ಫಾಸ್ಟ್ ಆಗಿ ಮಾಡಿದ್ರೆ ವಿತಿನ್ 1 ಮಿನಿಟ್ ಮುಗಿಸ್ಬೋದು. ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದ್ರಿಂದ ತುಂಬ ಡಿಲೇ ಆಗ್ತಾ ಇದೆ. ಆದರೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ವಿತಿನ್ 1 or 1.5 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬಹುದು. ಈಸಿ ಕ್ಯಾಲ್ಕುಲೇಷನ್. ಸೊ ಆಪ್ಷನ್ 1 ಈಸ್ ಕರೆಕ್ಟ್. 10 ಈಸ್ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ, ಸೊ ನಮ್ಮ ಮುಂದಿನ ಪ್ರಶ್ನೆ 30th ಕ್ವಶನ್. ಇಲ್ಲಿ ನೋಡಿ, ಗಮನಿಸಬಹುದು ನೀವು 30th ಕ್ವಶನ್ ಅನ್ನ. ದ ಮೀನ್ ಆಫ್ 5 ನಂಬರ್ಸ್ ಈಸ್ 18. ನೋಡಿ, ನಮಗೆ ಇಲ್ಲಿ 5 ಸಂಖ್ಯೆಗಳನ್ನ ನಮಗೆ ಕೊಟ್ಟಿಲ್ಲ, ಹೌದಾ? ಸೊ ಕೊಟ್ಟಿಲ್ಲದೆ ಇರೋದ್ರಿಂದ ನಾವೇನ್ ಮಾಡೋಣ, ಎಕ್ಸ್ ವೈ ಝಡ್ ಎಂ ಎನ್ ಅಂತ ಅನ್ಕೊಳ್ಳೋಣ. ಅಥವಾ ನೀವು ಯಾವ್ದಾದ್ರು ತಗೋಬಹುದು, ABCDE ಅಂತ ತಗೋಬಹುದು, ತೊಂದರೆ ಇಲ್ಲ. ಇಲ್ಲಿ 5 ಸಂಖ್ಯೆಗಳ ಒಂದು ಮೀನ್ ಅಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ ಎಂ ಪ್ಲಸ್ ಎನ್ ಡಿವೈಡ್ ಬೈ 5, ರೈಟ್? 5 ಇಸ್ ಈಕ್ವಲ್ ಟು 18 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಮ್ ಏನಾಗುತ್ತೆ, 18 5s ನೀವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಅಲ್ಲಿ 18 5s ಎಲ್ರಿಗೂ ಗೊತ್ತಿರುವಂತೆ 90 ಆಗುತ್ತೆ. ಅಂದ್ರೆ ಈ 5 ಸಂಖ್ಯೆಗಳ ಮೊತ್ತ 90 ಆಗಿರುತ್ತೆ, ಅಕಾರ್ಡಿಂಗ್ ಟು ಆವರೇಜ್ ಆರ್ ಮೀನ್ ಫಾರ್ಮುಲಾ. ಸೊ ಈಗ ನೋಡಿ, ಅದೇ ರೀತಿ ಇಫ್ ಒನ್ ನಂಬರ್ ಈಸ್ ಎಕ್ಸ್ಕ್ಲೂಡೆಡ್ ಅಂದ್ರೆ ಈ 5 ನಂಬರ್ ಸಂಖ್ಯೆಗಳಲ್ಲಿ ಯಾವುದೋ ಒಂದು ಸಂಖ್ಯೆನ ಸ್ಕಿಪ್ ಮಾಡಿದ್ದಾರೆ, ದೆನ್ ದೇರ್ ಮೀನ್ ವಿಲ್ ಬಿಕಮ್ 16. ಸೊ ಹಾಗಾಗಿ ನಾವು ಯಾವುದಾದ್ರೂ 4 ಸಂಖ್ಯೆಗಳನ್ನ ತೆಗೆದುಕೊಂಡ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ ಎಂ ಡಿವೈಡ್ ಬೈ 4. ನೋಡಿ, 4 ಸಂಖ್ಯೆಗಳಿಗೆ ಮೀನ್ ಫೈಂಡ್ ಔಟ್ ಮಾಡೋದಾದ್ರೆ ಡಿವೈಡ್ ಬೈ 4, 5 ಸಂಖ್ಯೆಗಳಿಗೆ ಮೀನ್ ಫೈಂಡ್ ಔಟ್ ಮಾಡೋದಾದ್ರೆ ಡಿವೈಡ್ ಬೈ 5. ಸೊ ಆ ಮೀನ್ ಕೂಡ ಕೊಟ್ಟಿದ್ದಾರೆ 16 ಅಂತ. ಮಲ್ಟಿಪ್ಲೈ ಮಾಡಿ 4ನ 16ಗೆ. ಹಾಗಾಗಿ ಈ 4 ಸಂಖ್ಯೆಗಳ ಮೊತ್ತ ನಿಮಗೆ ಎಷ್ಟು ಬರುತ್ತೆ ಅಂದ್ರೆ 64 ಬರುತ್ತೆ. 16 4 64. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ 5 ಸಂಖ್ಯೆಗಳ ಮೊತ್ತ 90, 4 ಸಂಖ್ಯೆಗಳ ಮೊತ್ತ 64. ದ ಎಕ್ಸ್ಕ್ಲೂಡೆಡ್ ನಂಬರ್ ಈಸ್, ನಾನು ಬಿಟ್ಟಿರೋದು ಯಾವುದು, ಎನ್. ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ ಎಂ ಪ್ಲಸ್ ಎನ್ ಅಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಪ್ಲಸ್ ಎಂ ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಎನ್ ಸಿಗುತ್ತೆ. ಎನ್ ಇಸ್ ಈಕ್ವಲ್ ಟು 90 ಮೈನಸ್ 64. ಸೊ 90ನ 64 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಸಿಗೋದೇನು, 26. ಅಲ್ಲಿ ಎಕ್ಸ್ಕ್ಲೂಡ್ ಆಗಿರೋಂಥ ನಂಬರು ಆರ್ ಮಿಸ್ಸಿಂಗ್ ನಂಬರ್ ಯಾವುದಂದ್ರೆ 26. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ನೋಡಿ, ತುಂಬಾ ಸಿಂಪಲ್ ಆಗಿದೆ ಮೀನ್ ಫಾರ್ಮುಲಾ ರಿಲೇಟೆಡ್ ಕ್ವಶನ್ನು. ಸೊ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ 31st ಕ್ವಶನ್ನು. ಸೊ ಅದು ಕೂಡ ತುಂಬ ಸರಳವಾಗಿರುವಂಥ ಕ್ವಶನ್ನೇ ಆಗಿದೆ. 31st ಕ್ವಶನ್, ವೆನ್ 4m plus 3n divided by 4m minus 3n is equal to 7/4, then find the value of m by n. ನೋಡಿ, m by n ನ ಬೆಲೆಯನ್ನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಏನಿಲ್ಲ, ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಷ್ಟೇ, ಯಾಕಂದ್ರೆ 2 ಡಿಫರೆಂಟ್ ಫ್ರಾಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಕ್ರಾಸ್ ಮಲ್ಟಿಪ್ಲೈ ಟು ದ ಗಿವನ್ 2 ಫ್ರಾಕ್ಷನ್ಸ್ or both are present in LHS and RHS. You just multiply 4 to 4m plus 3n, we get 4 4s are 16m plus 12n is equal to 28m minus 21n. ನೋಡಿ, ನಿಮಗೆ ಆಲ್ರೆಡಿ ಕ್ರಾಸ್ ಮಲ್ಟಿಪ್ಲೈ ಅಂದ್ರೆ ಏನು ಅಂತ ಗೊತ್ತಿರುತ್ತೆ. ಸೊ ಟ್ರಾನ್ಸ್ಪೋಸ್ like terms or rearrange the like terms at one's position, we get 16m minus 28m
is equal to minus 21n minus 12n. ಸೊ 16m ಅಲ್ಲಿ 28m ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ minus 12m is equal to minus 33n. ಸೊ ಈಗ ನಮಗೆ m by n ಬೇಕು, ಟ್ರಾನ್ಸ್ಪೋಸ್ ಮಾಡಿ n ಅನ್ನ ಈ ಕಡೆ LHS ಗೆ. ಸೊ m by n is equal to minus 33 divided by minus 12. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು. ಸೊ ಈಗ 12 ಮತ್ತು 33 ಎರಡು ಕೂಡ 3 ಇಂದ ಡಿವೈಡ್ ಆಗುತ್ತೆ. 3 11s 3 4s. ಸೊ ಹಾಗಾದರೆ m by n ನ ಬೆಲೆ ಏನು? 11/4. ನೋಡಿ, ಸಿಂಪ್ಲೆಸ್ಟ್ ಫಾರ್ಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿಂಪ್ಲೆಸ್ಟ್ ಫಾರ್ಮಲ್ಲೇ ಆನ್ಸರ್ನ ಬರೀಬೇಕಾಗುತ್ತೆ. ಸೊ 11/4 ಈಸ್ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, 32ನೇ ಪ್ರಶ್ನೆ. 2 numbers are in the ratio 3:4. Their LCM is 84. Then the 2 numbers are. ಸೊ ಇಲ್ಲಿ ತುಂಬ ಸಿಂಪಲ್ ಕ್ವಶನ್ನು. ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ಯಾವ ರೀತಿ ಸಾಲ್ವ್ ಮಾಡೋದು, ಯಾವ ಆ್ಯಂಗಲಿಂದ ಥಿಂಕ್ ಮಾಡೋದು ಅಂತ ಕೆಲವೊಬ್ರಿಗೆ ಗೊತ್ತಾಗಲ್ಲ. ಆದರೆ ತುಂಬ ಜನ ನೋಡ್ತಿರೋರಿಗೆ ಗೊತ್ತಿರುತ್ತೆ, ಇದೇನು ಈ ರೀತಿ ಹೇಳ್ತಿದಾರಲ್ಲ, ಈಸಿ ಇದೆ ಕ್ವಶನ್ ಅಂತ. ಬಟ್ ಆದರೆ ಬಹುತೇಕ ಜನಗಳಿಗೆ ಈ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಹಾಗಾಗಿ ಹೇಳ್ತಾ ಇರೋದಷ್ಟೇ. ಸೊ ಈಗ ಅಂಥವ್ರು ಏನು ಮಾಡಬೇಕಂದ್ರೆ ಎರಡು ರೀತಿಯಲ್ಲಿ ಇದನ್ನು ಸಾಲ್ವ್ ಮಾಡ್ಬೋದು. ಒಂದು 3:4. ಸೊ ನಮಗೆ ಯಾವುದೇ ಒಂದು ಪ್ರಶ್ನೆಯಲ್ಲಿ ರೇಷಿಯೋ ಫಾರ್ಮಲ್ಲಿ ಕೊಟ್ಟಾಗ ಆ ಒಂದು ಸಂಖ್ಯೆಗಳನ್ನು ನಾವೇನಂತ ತೊಗೊಳ್ತೀವಿ, 3x 4x ಆಗಿ ಕ್ವಾಂಟಿಟಿಗಳಾಗಿ ಕನ್ವರ್ಟ್ ಮಾಡ್ತೀವಿ. ಸೊ ಹಾಗಾದರೆ ಈ ಎಕ್ಸ್ ಅನ್ನೋದೇನು? ಕಾನ್ಸ್ಟೆಂಟ್ ವ್ಯಾಲ್ಯೂ. ಆ ಕಾನ್ಸ್ಟೆಂಟ್ ವ್ಯಾಲ್ಯೂನ ಎರಡಕ್ಕೂ ಕೂಡ ಮಲ್ಟಿಪ್ಲೈ ಮಾಡಿದಾಗ ನನಗೆ ಕೆಳಗಡೆ ಯಾವ ನಂಬರ್ ಸಿಗುತ್ತೆ ಅಂತ ನೋಡ್ಕೋಬೇಕು. ಸೊ 3ಗೆ ಮಲ್ಟಿಪ್ಲೈ ಮಾಡೋದ್ರಿಂದ 14 ಅಂತೂ ಸಿಗಲ್ಲ, 14 ಸಿಗಲ್ಲ. ಸೊ ಹಾಗಾಗಿ ಆಪ್ಷನ್ 1 ಆಪ್ಷನ್ 2 ರಾಂಗ್ ಆಗುತ್ತೆ. ದೆನ್ ಆಪ್ಷನ್ 3 ಆ್ಯಂಡ್ ಆಪ್ಷನ್ 4 ರೈಟ್ ಅನ್ಸುತ್ತೆ. ಆದರೆ ಆಪ್ಷನ್ 4 ಅಲ್ಲಿ 3 7s 21 ಬರುತ್ತೆ. ಸೊ ಇಲ್ಲಿ ಕರೆಕ್ಟ್ ಆಗುತ್ತೆ. ಆದರೆ ಇದೇ 7 ಅನ್ನು 4 ಜೊತೆ ಮಲ್ಟಿಪ್ಲೈ ಮಾಡಿ ನೋಡಿ, 7 4s 28 ಬರುತ್ತೆ. ಆಗ ನಿಮಗೆ ಆಪ್ಷನ್ ಈಸಿಯಾಗಿ ಸಿಗುತ್ತೆ. ಥರ್ಡ್ ಆಪ್ಷನ್ ಈಸ್ ಕರೆಕ್ಟ್ ಅಂತ. ಸೊ ಇದು ಒಂದು ರೀತಿಯಲ್ಲಿ ಮೆಥಡ್ ಆದರೆ, ಶಾರ್ಟ್ ಕಟ್ ಮೆಥಡು, ಸಿಂಪಲ್ ಮೆಥಡ್. ಆದರೆ ಇನ್ನೂ ಒಂದು ಮೆಥಡ್ ಇದೆ, ಅಲ್ಲಿ 84 ಅನ್ನೋ ಒಂದು ನಂಬರ್ ಕೊಟ್ಟಿದ್ದಾರೆ. ಆ 84ನ ಯೂಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. 84ನ ಈ ಎರಡೂ ಕ್ವಾಂಟಿಟಿಗಳಿಂದ ಡಿವೈಡ್ ಮಾಡಿ. ಡಿವೈಡ್ ಮಾಡಿದಾಗ ನಿಮಗೆ 3 2s ದೆನ್ 84 ಕೊಟ್ಟಿರೋದು ಅವರು. ಸೊ 3 2s 3 8s ನೋಡಿ 28 ಬರುತ್ತೆ. 4 2s 4 1s. ಸೊ 21 and 28 ಅಂತ ಆನ್ಸರ್ ಬರುತ್ತೆ. ಅಥವಾ ಇಲ್ಲಿ ಇಂಟರ್ಚೇಂಜ್ ಆಗಿದೆ, ತೊಂದರೆ ಇಲ್ಲ ಇಂಟರ್ಚೇಂಜ್ ಆದರೆ. ಬಟ್ ಅವರು ಕರೆಕ್ಟಾಗಿ ಆನ್ಸರ್ನ ಕೊಟ್ಟಿದ್ದಾರೆ 21 and 28 ಅಂತೇಳಿ. ಸೊ ಅದೊಂದೇ ಆಪ್ಷನ್ ಇರೋದು. ಸೊ ಹಾಗಾಗಿ 21 and 28 ಈಸ್ ದ ಕರೆಕ್ಟ್ ಆನ್ಸರ್. ಎರಡೂ ಶಾರ್ಟ್ಕಟ್ ಮೆಥಡಲ್ಲಿ ನೀವು ಯಾವುದಾದ್ರೂ ಮೆಥಡನ್ನು ಯೂಸ್ ಮಾಡ್ಬೋದು. ಸೊ ಇದು 32nd ಕ್ವಶನ್ಗೆ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. 33rd ಕ್ವಶನ್ನು. ಗಿವನ್ x plus y whole cube, ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. x plus y whole cube minus x minus y whole cube minus 6y of x square minus y square is equal to ky cube. Then find the value of k. ಹಾಗಾದರೆ k ನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕ್ವಶನ್ ಕೊಟ್ಟಿದ್ರು. ಇಲ್ಲೇನಿಲ್ಲ, ತುಂಬ ಈಸಿ ಸಿಂಪ್ಲಿಫಿಕೇಶನ್ ಇದು. ನೀವು ಜಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಬೇಕು. a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮಲ್ಲಿ ನೀವು ಎಕ್ಸ್ಪ್ಯಾಂಡ್ ಮಾಡಿದ್ದೆ ಆದರೆ ನಿಮಗಿಲ್ಲಿ ಉತ್ತರ ಸಿಕ್ಕಿಬಿಡುತ್ತೆ. ನೋಡಿ, ಇಲ್ಲಿ x ಪ್ಲಸ್ ವೈ ಹೋಲ್ ಕ್ಯೂಬ್ ಅಂದ್ರೇನು? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3a² b ಪ್ಲಸ್ 3ab². ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ, 3ab² ಪ್ಲಸ್ 3a²b. ಅಲ್ಲಿ a b ಜಾಗದಲ್ಲಿ x ಆ್ಯಂಡ್ y ಇದೆ, ನೆನಪಿರಲಿ. ಮೈನಸ್ ಆಫ್, ಇಲ್ಲೂ ಕೂಡ ಅಷ್ಟೇ ಎಕ್ಸ್ಪ್ಯಾಂಡ್ ಮಾಡಿ, ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಮೈನಸ್ 3xy² ಮೈನಸ್ 3x²y. ಸೇಮು ನೆಗೆಟಿವ್ ಸೈನ್ ಹಾಕಿ ಬರಿತಾ ಇದ್ದೀವಿ ಅಷ್ಟೇ. ಕಂಟಿನ್ಯೂ ಮಾಡೋಣ. ಮೈನಸ್ 6yx² ಮೈನಸ್ ಇಂಟು ಮೈನಸ್ ಇಲ್ಲಿ ನೋಡ್ಬೋದು, ಮೈನಸ್ ಇಂಟು ಮೈನಸ್ ಪ್ಲಸ್ 6y³ ಈಸ್ ಈಕ್ವಲ್ ಟು ky³. ಸೊ ನಮಗಿಲ್ಲಿ y³ ಅವಶ್ಯಕತೆ ತುಂಬ ಇರೋದ್ರಿಂದ y³ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ. ಸೊ x³ ಪ್ಲಸ್ y³ ಪ್ಲಸ್ 3xy² ಪ್ಲಸ್ 3x²y ಮೈನಸ್ x³ ಪ್ಲಸ್ y³ ಅಬ್ಸರ್ವ್ ಮಾಡ್ಬೋದು, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ 3xy² ಪ್ಲಸ್ 3x²y ಮೈನಸ್ 6yx² ಪ್ಲಸ್ 6y³ ಈಸ್ ಈಕ್ವಲ್ ಟು ky³. ಸೊ ನಾವಿಲ್ಲಿ y³ ನ ಕೋಎಫಿಷಿಯಂಟನ್ನು ಫೈಂಡ್ ಔಟ್ ಮಾಡಬೇಕಾದ್ರಿಂದ ನಮಗಿಲ್ಲಿ 10th ಪಾಲಿನಾಮಿಯಲ್ಸ್ ಚಾಪ್ಟರಲ್ಲಿ ಕಂಪ್ಯಾರಿಸನ್ ಆಫ್ ದಿ ಕೋಎಫಿಷಿಯಂಟ್ಸ್, ಸೇಮ್ ಕೋಎಫಿಷಿಯಂಟ್ಸ್ ಅಂತ ಬರುತ್ತೆ.
ಅಥವಾ ಡಿಗ್ರಿ ರಿಲೇಟೆಡ್ ಟು ಡಿಗ್ರಿ ನಾವೇನು ಮಾಡ್ತೀವಿ ಕೋಎಫಿಷಿಯೆಂಟ್ಸ್ಗಳನ್ನ ಕಂಪೇರ್ ಮಾಡುವಾಗ ಸೊ ಎಕ್ಸ್ಪಾನೆಂಟಲ್ಲಿ ರೈಟ್ ಸೈಡಲ್ಲಿ 2 ಇರೋಂಥ ಒಂದು ಕೋಎಫಿಷಿಯೆಂಟ್ ಏನಿರುತ್ತೋ ಎಲ್ ಎಚ್ ಎಸ್ ಅಲ್ಲಿ ಕೂಡ ಡಿಗ್ರಿ 2 ಇರೋಂಥ ಒಂದು ಕೋಎಫಿಷಿಯೆಂಟ್ ಜೊತೆ ಕಂಪೇರ್ ಮಾಡ್ಬೋದು. ಅದೇ ರೀತಿಯಲ್ಲಿ ನಾವು ವೈ ಕ್ಯೂಬ್ಗೆ ಕಂಪೇರ್ ಮಾಡೋದಾದರೆ ಇಲ್ಲೊಂದು ವೈ ಕ್ಯೂಬ್ ಇದೆ, ಅಬ್ಸರ್ವ್ ಮಾಡ್ಬೋದು. ಇಲ್ಲೂ ಕೂಡ ಒಂದು ವೈ ಕ್ಯೂಬ್ ಇದೆ, ವೈ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ 2y ಕ್ಯೂಬ್ ಆಯಿತು. ಸೊ ಇಲ್ಲಿ ಪ್ಲಸ್ 6y ಕ್ಯೂಬ್ ಇದೆ. ಟೋಟಲ್ ಏನಾಯಿತು ನಮಗೆ, ಇದನ್ನೆಲ್ಲ ಇಗ್ನೋರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. 8y ಕ್ಯೂಬ್ ಇಸ್ ಈಕ್ವಲ್ ಟು ಕೆ ವೈ ಕ್ಯೂಬ್ ಕಂಪೇರ್ ಮಾಡ್ತಾ ಇದ್ದೀನಿ ವೈ ಕ್ಯೂಬ್ನ ಕೋಎಫಿಷಿಯೆಂಟ್ಸ್ಗಳನ್ನು. ಸೊ ಈಗ ಗಮನಿಸ್ಬೋದು ನೀವು, ಕೆ ಇಸ್ ಈಕ್ವಲ್ ಟು 8 ಈಸ್ ಕರೆಕ್ಟ್ ಆನ್ಸರ್. ನೋಡಿ ಅಷ್ಟೆಲ್ಲ ಇದೆ ಟರ್ಮ್ಸು, ಅದೆಲ್ಲದ್ರ ಜೊತೆ ಕ್ಯಾನ್ಸಲ್ ಅಥವಾ ಏನಾದರೂ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ವೇಸ್ಟ್, ಆನ್ಸರ್ ಕೂಡ ಸಿಕ್ಕಲ್ಲ. ನಾವೇನು ಫೈಂಡ್ ಔಟ್ ಮಾಡಬೇಕು ಅದ್ರ ಮೇಲೆ ಫೋಕಸ್ ಮಾಡಬೇಕು. ವೈ ಕ್ಯೂಬ್ನ ಕೋಎಫಿಷಿಯೆಂಟ್ ಬೇಕಾ, ವೈ ಕ್ಯೂಬ್ನ ಕೋಎಫಿಷಿಯೆಂಟ್ ಎಲ್ ಎಚ್ ಎಸ್ ಅಲ್ಲಿ ಎಲ್ಲಿದೆ ಅಂತ ನೋಡಿ ಅದನ್ನಷ್ಟೂ ಕೂಡ ಲೈಕ್ ಟರ್ಮ್ಸನ್ನ ತಗೊಂಡು ಅದನ್ನು ಸಿಂಪ್ಲಿಫೈ ಮಾಡಿ ಜಸ್ಟ್ ಕಂಪೇರ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಕೆ ಇಸ್ ಈಕ್ವಲ್ ಟು 8, ಆಪ್ಷನ್ 4 ಈಸ್ ಕರೆಕ್ಟ್ ಆನ್ಸರ್. ನೋಡಿ ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ 34th ಕ್ವಶನ್ ಇಲ್ಲಿ, ದ ನಂಬರ್ ದಟ್ ಸ್ಯಾಟಿಸ್ಫೈಸ್ ದ ಸ್ಟೇಟ್ಮೆಂಟ್ ದ ಸಮ್ ಆಫ್ ಎ ನಂಬರ್ ಆ್ಯಂಡ್ ಟ್ವೈಸ್ ಇಟ್ಸ್ ಸ್ಕ್ವೇರ್ ಈಸ್ 105. ನೋಡಿ ಇಲ್ಲಿ ಮ್ಯಾಥಮೆಟಿಕಲ್ ಫಾರ್ಮ್ ಟು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಆರ್ ಆಲ್ಜಿಬ್ರಾಯಿಕ್ ಫಾರ್ಮ್ ಟು ಮ್ಯಾಥಮೆಟಿಕಲ್ ಫಾರ್ಮ್ ಅಂತ ಬರುತ್ತೆ. ಸೊ ಎ ನಂಬರ್, ಲೆಟ್ ಅಸ್ ಕನ್ಸಿಡರ್ ದಟ್ ನಂಬರ್ ಆಸ್ ಎಕ್ಸ್. ಗೊತ್ತಿಲ್ಲ ನಮಗೆ ಅದು ಯಾವ ನಂಬರ್ ಅಂತ. ಆ ನಂಬರ್ನ ಟ್ವೈಸ್ ಆಫ್ ಇಟ್ಸ್ ಸ್ಕ್ವೇರ್ ಜೊತೆ ಆ್ಯಡ್ ಮಾಡಿದಾಗ 105 ಬರುತ್ತಂತೆ. ಎಕ್ಸ್ ಪ್ಲಸ್ ಟ್ವೈಸ್ ಆಫ್ ಇಟ್ಸ್ ಸ್ಕ್ವೇರ್, ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರು, ಟ್ವೈಸ್ ಅಂದರೆ 2 ಟೈಮ್ಸ್ ಆಫ್ ಎಕ್ಸ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ಸ್ ಟು 105. ನೋಡಿ ಇಲ್ಲೊಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಸಿಕ್ತು. ಈ ಕ್ವಾಡ್ರಾಟಿಕ್ ಇಕ್ವೇಷನನ್ನು ಸಾಲ್ವ್ ಮಾಡೋದಾದರೆ ಬೈ ಯೂಸಿಂಗ್ ಫ್ಯಾಕ್ಟರೈಸೇಷನ್ ಮೆಥಡ್ ಆರ್ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್ ಆರ್ ಬೈ ಯೂಸಿಂಗ್ ಫಾರ್ಮುಲಾ ಮೆಥಡ್, ಇಷ್ಟರಲ್ಲಿ ಯಾವುದಾದ್ರೂ ಮೆಥಡ್ ಮಾಡಿ, ಬಟ್ ಲಾಂಗ್ ಪ್ರೊಸೆಸ್ಸು, ಈಸಿಯಾಗಿ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದೊಂದು ಸ್ಟೇಟ್ಮೆಂಟನ್ನು ಬರೆದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ಗೆ ಹೋಗ್ಬೋದು. ಏನದು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂದರೆ, ನೀವು ಜಸ್ಟ್ ಎಕ್ಸ್ ಜಾಗದಲ್ಲಿ 6ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ 105 ಬರುತ್ತಂತ ಚೆಕ್ ಮಾಡಿ, -7ಅನ್ನು ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡಿ 105 ಬರುತ್ತಂತ ಚೆಕ್ ಮಾಡಿ, 7 ಆ್ಯಂಡ್ ದೆನ್ -6. ಈ ರೀತಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿದಾಗ ನಿಮಗೆ ಉತ್ತರ ಸಿಗಬಹುದು. ಸೊ ಹಾಗಾಗಿ ನಾನು ಇಲ್ಲಿ ಸರಿಯಾದ ಉತ್ತರನ ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ. 7 ಇಲ್ಲಿ ಕರೆಕ್ಟ್ ಆನ್ಸರು. 7 + 2 ಆಫ್ 7 ಸ್ಕ್ವೇರ್ ಇಸ್ ಈಕ್ವಲ್ ಟು 105 ಬರಬೇಕು ನಮಗಿಲ್ಲಿ. 7 + 2 × 49. ಸೊ ಇಲ್ಲಿ ನೋಡಿ 7 + 49 × 2 ಅಂದರೆ ನಿಮಗೆ ಎಷ್ಟು ಬರುತ್ತೆ, 98. ಸೊ 98 + 7 ವಿಚ್ ಇಸ್ ಈಕ್ವಲ್ಸ್ ಟು 105. ಸೊ ಹಾಗಾಗಿ ಉತ್ತರ ನಿಮಗೆ 7 ಈಸ್ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ 3. ಸೊ ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ ಇಲ್ಲಿ. 7 ಈಸ್ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ 35th ಕ್ವಶನ್ನು, 35ನೇ ಪ್ರಶ್ನೆ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಆ್ಯಂಡ್ ವೈ ಇಸ್ ಈಕ್ವಲ್ ಟು ಬಿ, ದೆನ್ ದ ಸೊಲ್ಯೂಷನ್ ಆಫ್ ದಿ ಇಕ್ವೇಷನ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2 ಆ್ಯಂಡ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4. ನೋಡಿ ತುಂಬ ಸರಳವಾದ ಪ್ರಶ್ನೆ ಇದು. 10ನೇ ತರಗತಿಯ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್, 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ, ಈ ರೀತಿ ಒಂದು ಚಾಪ್ಟರಲ್ಲಿ ನಿಮಗೆ ಇದು ಬರುತ್ತೆ. ಇದರಲ್ಲಿ ಎಲಿಮಿನೇಷನ್ ಮೆಥಡ್ ಅಂತ ಒಂದಿದೆ, ಅಥವಾ ನೀವು ಸಬ್ಸ್ಟಿಟ್ಯೂಷನ್ ಮೆಥಡ್ ಕೂಡ ಮಾಡ್ಬೋದು, ಬಟ್ ಎಲಿಮಿನೇಷನ್ ಮೆಥಡ್ ಈಸ್ ಬೆಟರ್ ಅಂತೀನಿ ನಾನು. ಸೊ ಇಲ್ಲಿ -y + y ಕ್ಯಾನ್ಸಲ್ ಆದರೆ x + x 2x, 2 + 4 6, 2 1s 2 3s. ನೋಡಿ x ಇಸ್ ಈಕ್ವಲ್ ಟು 3 ಆನ್ಸರ್ ಸಿಕ್ತು. ಈ ಎಕ್ಸ್ ಅನ್ನ ಬೆಲೆನ ಯಾವುದಾದ್ರೂ ಒಂದು ಇಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ x - y = 2ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ನಾನೀಗ. 3 - y = 2, ಟ್ರಾನ್ಸ್ಪೋಸ್ 3 to LHS we get, RHS we get -y = -1. ಸೊ y = 1. ಸೊ ನಿಮಗೆ ಉತ್ತರ ಸಿಕ್ಕಿರ್ಬೋದು, x = 3 ಆ್ಯಂಡ್ y = 1. ಬಟ್ ಆದರೆ ಪ್ರಶ್ನೆಯನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಎ ಆ್ಯಂಡ್ ಬಿ ವ್ಯಾಲ್ಯೂಸ್ ಆರ್ ಅಂತ ಕೇಳಿದ್ದಾರೆ. ಸೊ ಯಾಕಂದರೆ ಕೆಲವೊಂದ್ಸರಿ ಅವರು ಎ ಆ್ಯಂಡ್ ಬಿ ಅಂತ ಕೇಳಿದಾಗ ಇಲ್ಲಿ ಎ ಅಂದರೆ ಎಕ್ಸು, ಬಿ ಅಂದರೆ ವೈ, ಹೌದಾ? ಸೊ ಅಲ್ಲಿ ಆಪ್ಷನಲ್ಲಿ ಎರಡೂ ರೀತಿಲಿ ಕೊಟ್ಟಿರ್ಬೋದು, 3 and 1, 1 and 3 ಅಂತಲೂ ಕೊಟ್ಟಿರ್ತಾರೆ. ಬಿ ಆ್ಯಂಡ್ ಎ ವ್ಯಾಲ್ಯೂಸ್ ಕೇಳಿದಾಗ 1 and 3 ಈಸ್ ಕರೆಕ್ಟ್ ಆನ್ಸರ್. ಎ ಆ್ಯಂಡ್ ಬಿ ಅಂತ ಕೇಳಿದಾಗ 3 and 1 ಈಸ್ ಕರೆಕ್ಟ್. ಬಟ್ ಇಲ್ಲಿ ಆ ರೀತಿ ಕನ್ಫ್ಯೂಷನ್ ಮಾಡಿಲ್ಲ. ಸೊ ಹಾಗಾಗಿ 3 and 1 ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಸೊ ನೋಡಿ ಈ ರೀತಿನೂ ಕೂಡ ಕೆಲವೊಂದ್ಸಲಿ ಕನ್ಫ್ಯೂಸ್ ಮಾಡ್ತಾರೆ. ಸೊ ಆ ಕನ್ಫ್ಯೂಸ್ ಆಗದೆ ಇರೋ ರೀತಿಯಲ್ಲಿ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 36th ಕ್ವಶನ್ನು ಇಲ್ಲಿ ಗಮನಿಸ್ಬೋದು ನೀವು. 36th ಕ್ವಶನನ್ನು
ವೆನ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 9, ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 9 ಇದೆಲ್ಲ ಕೂಡ 9th ಟೆಕ್ಸ್ಟ್ ಬುಕ್ಕಲ್ಲಿ ಪಾಲಿನಾಮಿಯಲ್ಸ್ ಚಾಪ್ಟರ್ಲಿ ಬರ್ತಕ್ಕಂಥ ಒಂದು ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್ಗಳಿವು. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಇಸ್ ಈಕ್ವಲ್ ಟು 26, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಸೊ ನೋಡಿ ಇಲ್ಲೊಂದು ಐಡೆಂಟಿಟಿ ಬರುತ್ತೆ, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಅಂತ. ಇಲ್ಲಿ 2 ಅನ್ನೋದು ಕಾಮನ್ ಇದೆ, ಅದು ಆಮೇಲೆ ತಲೆ ಕೆಡಿಸ್ಕೊಳ್ಳೋಣ. ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ 9 ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು, ಇಲ್ಲಿ ನಮಗೆ ಬೇಕಾಗಿರೋಂಥ ಸಂಖ್ಯೆ ಅಂದರೆ ಅಥವಾ ವ್ಯಾಲ್ಯೂ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2 ಆಫ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಅಂದರೆ ಅವರೇ ಕೊಟ್ಟಿರೋ ರೀತಿಯಲ್ಲಿ 26 ಅಂತ ತೆಗೆದುಕೊಂಡ್ರೆ 9 9s 81. ಸೊ ಇಲ್ಲಿ 2 ಇಂಟು 26 ಅಂದರೆ ಎಷ್ಟಾಗುತ್ತೆ 52 ಆಗುತ್ತೆ. ಸೊ ಆ 52 ಅನ್ನನ್ನು ನಾವು ಎಲ್ ಎಚ್ ಎಸ್ಗೆ ಟ್ರಾನ್ಸ್ಪೋಸ್ ಮಾಡಿದಾಗ ಸೊ ನಮಗೆ ಬರೋ ಅಂಥ ಒಂದು ಉತ್ತರ ಅಂದರೆ -52 ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಸೊ 81ಅಲ್ಲಿ 52ನ ಸಬ್ಟ್ರಾಕ್ಟ್ ಮಾಡಿದ್ದೆ ಆದರೆ ನಿಮಗೆ 29 ಸಿಗುತ್ತೆ. ಸೊ 29 ಅನ್ನೋದು ಇಲ್ಲಿ ಏನಾಗಿರುತ್ತೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಹಾಗಾಗಿ 29 ಆಪ್ಷನ್ 4 ಈಸ್ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ನೋಡಿ ಐಡೆಂಟಿಟಿ ತುಂಬ ರಿಲೇಟೆಡ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ, ಸೊ ಅದು ಈಸಿ ಇರುತ್ತೆ. 37th ಕ್ವಶನ್ನು, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂದರೆ ಬೋತ್ ಆರ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಸಮ್ ಆಫ್ 2 ಆ್ಯಂಗಲ್ಸ್ ಇಸ್ ಈಕ್ವಲ್ ಟು 90 ಡಿಗ್ರಿ, ದೋಸ್ ಆರ್ ಕಾಲ್ ಇಟ್ ಆಸ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ನೋಡಿ ಇಲ್ಲೊಂದು ಡಯಾಗ್ರಾಮ್ನ ಡ್ರಾ ಮಾಡ್ತಾ ಇದ್ದೀನಿ, ಎ ಬಿ ಸಿ. ಯಾಕಂದರೆ ಎ ಬಿ ಕಾಂಪ್ಲಿಮೆಂಟ್ರಿ ಆದರೆ ಎ ಮತ್ತು ಬಿ ರೈಟ್ ಆ್ಯಂಗಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಸಿ ಅನ್ನೋ ವರ್ಟೆಕ್ಸ್ ಮಾತ್ರ ರೈಟ್ ಆ್ಯಂಗಲ್ ಆಗಿರುತ್ತೆ. ಸೊ ಕಾಟ್ ಬಿ ಇಸ್ ಈಕ್ವಲ್ ಟು, ಫಸ್ಟ್ ಆಫ್ ಆಲ್ ಕಾಟ್ ಬಿ ಅಂದರೆ ಏನು 3/4. ಕಾಟ್ ಬಿ ಯ ರೇಷಿಯೋ ಏನಪ್ಪ ಅಂದರೆ ಅಡ್ಜಸೆಂಟ್ ಬೈ ಆಪೋಸಿಟ್. ಯಾಕೆ ಟ್ಯಾನ್ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್, ಅದರ ರೆಸಿಪ್ರೋಕಲ್ಲೇ ಕಾಟು, ಸೊ ಹಾಗಾಗಿ ಅಡ್ಜಸೆಂಟ್ ಬೈ ಆಪೋಸಿಟ್. ಸೊ ಇಲ್ಲಿ ಬಿ ಅನ್ನೋ ಆ್ಯಂಗಲಲ್ಲಿ ತೀಟಾ ಇರೋದ್ರಿಂದ ಬಿ ಇಸ್ ಈಕ್ವಲ್ ಟು ಅಂದರೆ ಇದು ಆಪೋಸಿಟ್ ಆಗುತ್ತೆ, ಅಡ್ಜಸೆಂಟ್ ಆಗುತ್ತೆ, ಹೈಪೋಟಿನಸ್ ಆಗುತ್ತೆ. ಸೊ ಹಾಗಾಗಿ ನಮಗೆ 2 ವ್ಯಾಲ್ಯೂಸ್ಗಳು ಗೊತ್ತಾಯಿತು. ಸೊ ಇಲ್ಲಿ ಅಡ್ಜಸೆಂಟ್ ಅಂದರೆ 3 ಆ್ಯಂಡ್ ದೆನ್ ಆಪೋಸಿಟ್ ಅಂದರೆ 4 ಅಂತ. ಸೊ ಈಗ ಹೈಪೋಟಿನಸ್ಸನ್ನು ತುಂಬ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. 4 4s 16 ಪ್ಲಸ್ 3 3s 9, ಅಲ್ಲಿಗೆ 25 ಬಂತು, ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ 5. ಸೊ ಹಾಗಾಗಿ ಹೈಪೋಟಿನಸ್ನ ಬೆಲೆ ಏನಾಯಿತು 5 ಆಯಿತು. ಸೊ ಈಗ ನಾನು ಕಂಡುಹಿಡಿಬೇಕಾಗಿರೋಂಥ ವ್ಯಾಲ್ಯೂ ಏನು ಅಂದರೆ ಸೈನ್ ಎ. ಸೊ ಎ ಅಲ್ಲಿ ತೀಟಾ ಇದ್ದಾಗ ಈ ಒಂದು ಬೆಲೆ ಆಪೋಸಿಟ್ ಆಗುತ್ತೆ, ಇದು ಅಡ್ಜಸೆಂಟ್ ಆಗುತ್ತೆ. ಆಗ ಸೈನ್ ಎ ಬೆಲೆನ ನೀವು ನೋಡೋದಾದರೆ ಆಪೋಸಿಟ್ ಬೈ ಹೈಪೋಟಿನಸ್ ಅನ್ನೋದು ನಮಗೆ ಸೈನಿನ ಒಂದು ರೇಷಿಯೋ ಆಗಿರುತ್ತೆ. ಆಪೋಸಿಟಲ್ಲಿ 3 ಇದೆ, ಹೈಪೋಟಿನಸ್ಸಲ್ಲಿ 5 ಇದೆ. ಸೊ 3/5 ಈಸ್ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ 4 ಈಸ್ ಕರೆಕ್ಟ್ ಆನ್ಸರ್. 3/5 3/5 ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬಾರ್ದು, ತುಂಬ ಈಸಿ ಇದೆ, ಬಟ್ ತುಂಬ ಜನ ಕನ್ಫ್ಯೂಸು ಕೂಡ ಮಾಡುತ್ತೆ ತುಂಬ ಸಲ. ಸೊ ಆ ರೀತಿ ಆಗದೆ ಇರೋ ರೀತಿಯಲ್ಲಿ ಟ್ರಿಗ್ನೋಮೆಟ್ರಿನ ಓದಬೇಕು. ಸೊ 38th ಕ್ವಶನ್ ನೋಡೋಣ ಈಗ. ದ ರೇಷಿಯೋ ಇನ್ ವಿಚ್ ದ ಎಕ್ಸ್ ಆಕ್ಸಿಸ್ ಡಿವೈಡ್ಸ್. ತುಂಬ ಇಂಪಾರ್ಟೆಂಟ್ ಕ್ವಶನ್ನು, ಕ್ಲಾಸಲ್ಲಿ ಕೂಡ ತುಂಬ ಸಲ ಹೇಳಿರ್ತೀವಿ ನಾವು, ಎಲ್ಲರೂ ಕೂಡ ಹೇಳಿರ್ತೀರಾ. ಸೊ ಎಕ್ಸ್ ಆಕ್ಸಿಸ್ ಮೇಲೆ ಇರೋವಂಥ ಒಂದು ಕೋಆರ್ಡಿನೇಟ್ ಅಥವಾ ಪಾಯಿಂಟು ಈ ಎರಡು ಎಂಡ್ ಪಾಯಿಂಟ್ಗಳು ಅಂದರೆ ಲೈನ್ ಸೆಗ್ಮೆಂಟ್ನ ಎಂಡ್ ಪಾಯಿಂಟ್ಗಳನ್ನು ಡಿವೈಡ್ ಮಾಡ್ತಾ ಇದ್ದಾವೆ ಅಂದರೆ ಆ ರೇಷಿಯೋ ಏನು ಅಂತ ಕೇಳ್ತಾರೆ. ನೋಡಿ ಯಾವಾಗಲೂ ಎಕ್ಸ್ ಆಕ್ಸಿಸ್ ಮೇಲೆ ಕೋಆರ್ಡಿನೇಟ್ಸ್ ಇತ್ತು ಅಂದರೆ ಅದು ಯಾವ ಫಾರ್ಮಲ್ಲಿ ಇರುತ್ತೆ, x,0 ಫಾರ್ಮಲ್ಲಿ ಇರುತ್ತೆ. ಅದೇ ವೈ ಆಕ್ಸಿಸ್ ಮೇಲೆ ಕೋಆರ್ಡಿನೇಟ್ ಇತ್ತು ಅಂದರೆ 0,y ಫಾರ್ಮಲ್ಲಿ ಇರುತ್ತೆ, ನೆನಪಿರ್ಬೋದು. ಸೊ ಇಲ್ಲಿ ನಾವು ಒಂದು ಸೆಕ್ಷನ್ ಫಾರ್ಮುಲಾ ಅಂತ ಬರುತ್ತೆ, ಅದರಲ್ಲಿ ನಾನು ವೈ ಕೋಆರ್ಡಿನೇಟ್ ಮಾತ್ರ ತೊಗೊಳ್ತೀನಿ. y ಇಸ್ ಈಕ್ವಲ್ ಟು m1x2 ಪ್ಲಸ್ m1y2 ಪ್ಲಸ್ m2y1 ಡಿವೈಡ್ ಬೈ m1 ಪ್ಲಸ್ m2 ಅಂತ ಬರ್ತದೆ. ಯಾಕೆ y ವ್ಯಾಲ್ಯೂ ತಗೊಂಡ್ರಿ, x ಅಂದರೆ ಯಾಕೆ ತೊಗೊಂಡ್ಲಿ, ಎಕ್ಸ್ನ ಬೆಲೆ ಏನಂದರೆ m1x2 ಪ್ಲಸ್ m2x1 ಡಿವೈಡ್ ಬೈ m1 ಪ್ಲಸ್ m2 ಅಂತ ಬರುತ್ತೆ. ನಾನಿಲ್ಲಿ y ಮಾತ್ರ ಯೂಸ್ ಮಾಡ್ತಿದ್ದೀನಿ, ಏನಕ್ಕೆ ಅಂದರೆ ನಮ್ಮ ಒಂದು ಸೆಕ್ಷನ್ ಪಾಯಿಂಟ್ ಎಕ್ಸ್ ಆಕ್ಸಿಸ್ ಮೇಲೆ ಇರೋದ್ರಿಂದ y ನ ಬೆಲೆ ಮಾತ್ರ ಗೊತ್ತಿದೆ, ಅದು 0 ಅಂತ. 0 ಇಸ್ ಈಕ್ವಲ್ ಟು m1. ಸೊ ಇಲ್ಲಿ 2 ಕೋಆರ್ಡಿನೇಟ್ಸನ್ನು ಕೊಟ್ಟಿದ್ದಾರೆ, ಅವೆರಡು ಕೋಆರ್ಡಿನೇಟ್ಸ್ಗಳನ್ನು ಬಳಸ್ಕೋಬೇಕಾಗುತ್ತೆ. 3,6 ಅನ್ನೋದು x1 y1 ಆಗಿರಲಿ, ಆ್ಯಂಡ್ ದೆನ್ 12, -3 ಅನ್ನೋದು x2 y2 ಆಗಿರಲಿ. ಸೊ ಈಗ ನೋಡಿ m1 ಆಫ್ y2 ಅಂದರೆ ಏನಿದೆ ಇಲ್ಲಿ -3 ಇದೆ, ಪ್ಲಸ್ m2 ಆಫ್ y1 ಅಂದರೆ ಏನಿದೆ 6 ಇದೆ, ಡಿವೈಡ್ ಬೈ m1 ಪ್ಲಸ್ m2 ಅನ್ನೋದು ನಮಗೆ ಗೊತ್ತಿಲ್ಲ. ಸೊ m1 ಪ್ಲಸ್ m2ನ LHSಗೆ ಟ್ರಾನ್ಸ್ಪೋಸ್ ಮಾಡಿದಾಗ 0 ಇಂಟು ಎನಿಥಿಂಗ್ 0 ಅಂತ ಗೊತ್ತಿದೆ, -3m1 ಪ್ಲಸ್ 6m2. 3m1 ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ ಪ್ಲಸ್ 3m1
ಇಸ್ ಈಕ್ವಲ್ ಟು 6m2. m2 ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ m1 ಬೈ m2, 3 ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ 6/3. 3 1s 3 2s. ಸೊ ಈಗ ನಿಮಗೆ ರೇಷಿಯೋ ಗೊತ್ತಾಗಿರ್ಬೋದು. m1 is to m2 is equal to 2 is to 1. ಕನ್ಫ್ಯೂಸ್ ಮಾಡಲಿಕ್ಕೆ ಅವರು 1 is to 2 ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಯಾರು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ. 2 is to 1 is correct answer. ಸೊ ಆಪ್ಷನ್ 1 is right answer. ಸೊ ನೋಡಿ, ಇದು ಕೂಡ ಅಷ್ಟೇ, ನಿಮಗೆ ಕೋಆರ್ಡಿನೇಟ್ ಜಾಮಿಟ್ರಿ ಅನ್ನೋ ಒಂದು 10th ಸಿಲೆಬಸ್, ನ್ಯೂ ಸಿಲೆಬಸ್ ಅಲ್ಲೇ ಇದೆ. ಸೊ ಅಲ್ಲಿ ನೀವು ಬೇಕಾದ್ರೆ ಇನ್ನೊಂದ್ಸಲ ಪ್ರಿಪೇರ್ ಆಗ್ಬಹುದು. ಸೊ ದೆನ್ 39th ಕ್ವಶನ್. ಇನ್ ದ ಗಿವನ್ ಫಿಗರ್ AP, AQ ಅಂಡ್ BC ಆರ್ ಟ್ಯಾಂಜೆಂಟ್ಸ್. ಗೊತ್ತಾಗ್ತಾ ಇದೆ, ಇಲ್ಲಿ ನಾವು ಯಾವುದೇ ಒಂದು ಬಾಹ್ಯ ಬಿಂದು ಅಂದ್ರೆ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ನಾವು ಸರ್ಕಲ್ಗೆ 2 ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಬಹುದು. ಅದು ನಮಗೆ ಗೊತ್ತಿದೆ. ಪಾಯಿಂಟ್ ಇನ್ಸೈಡ್ ದ ಸರ್ಕಲ್ ದೇರ್ ಇಸ್ ನೋ ಟ್ಯಾಂಜೆಂಟ್ಸ್. A point on the circle only one tangent. On the circle we have infinitely many tangents, because on the circumference of a circle it consists of infinitely many points on it. That's why we can create infinitely many tangents on any circle. So ಆದರೆ ಆ ಸರ್ಕಲ್ ನ ಸರ್ಕಂಫರೆನ್ಸ್ ಅಲ್ಲಿ ಯಾವುದೇ ಒಂದು ಡಿಸ್ಟಿಂಕ್ಟ್ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ದೆ ಆದಲ್ಲಿ ಆ ಒಂದು ಪಾಯಿಂಟ್ಗೆ ನಾವು ಸಿಂಗಲ್ ಟ್ಯಾಂಜೆಂಟ್ ಅನ್ನ ಮಾತ್ರ ಡ್ರಾ ಮಾಡಲಿಕ್ಕೆ ಸಾಧ್ಯ. ಆದರೆ ಸರ್ಕಲ್ನ ಮೇಲ್ಗಡೆ ಅನ್ಕೌಂಟೇಬಲ್ ಪಾಯಿಂಟ್ಸ್ ಇರೋದ್ರಿಂದ ಬರೀ ಸರ್ಕಲ್ನ ಮೇಲೆ ಅಂತ ಕೇಳಿದ್ರೆ ಇನ್ಫೈನಿಟ್ಲಿ ಮೆನಿ ಟ್ಯಾಂಜೆಂಟ್ಸ್. ಕೆಲವೊಂದ್ಸರಿ ಈ ಕ್ವಶನ್ಸ್ ಕೂಡ ರೈಸ್ ಆಗ್ಬಹುದು. ಸೊ ಇಲ್ಲೂ ಕೂಡ ಅಷ್ಟೇ, ನಾವು ಟ್ರಯಲ್ ಅಂಡ್ ಎರರ್ ಮೆಥಡ್ ಅನ್ನೋದನ್ನ ನಾವು ಅಪ್ಲೈ ಮಾಡ್ತಾ ಬರ್ತೀವಿ. ಏನಕ್ಕಂದ್ರೆ ಇಲ್ಲಿ ಗಮನಿಸಬಹುದು, ಅವರು AB ಯ ಉದ್ದ ಕೊಟ್ಟಿದ್ದಾರೆ. ಸೊ AB ಯ ಉದ್ದ ಕೊಟ್ಟಿದ್ದಾರೆ, ಮತ್ತೆ ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ಬೇಕಿದ್ರೆ. AB ಯ ಉದ್ದ 5 ಸೆಂಟಿಮೀಟರ್, AC ಯ ಉದ್ದ 6 ಸೆಂಟಿಮೀಟರ್, ದೆನ್ BC ಎಷ್ಟಿದೆಯಂತೆ 4 ಸೆಂಟಿಮೀಟರ್ ಇದೆಯಂತೆ. ಸೊ ನಮಗೆ ಗೊತ್ತಿರೋ ರೀತಿಯಲ್ಲಿ ಇಫ್ ಎ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ದೆನ್ ದ ಲೆನ್ಸ್ ಆಫ್ ದಿ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್. ಯಾವುದೇ ಒಂದು ಬಾಹ್ಯ ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮನಾಗಿರುತ್ತದೆ. ಇದು ಒಂದು ಪ್ರಮೇಯನೇ ಇದೆ, ಥಿಯರಮೇ ಇದೆ, ಅದೆಲ್ಲರಿಗೂ ಕೂಡ ಗೊತ್ತಿದೆ, ಈಸಿ ಇದೆ. ಹಾಗಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಡ ಇಲ್ಲಿ. ಸೊ ಹಾಗಾಗಿ ಈ PB ಮತ್ತೆ BS ಅನ್ನೋ ಉದ್ದ ಕೂಡ ಸೇಮ್ ಇರುತ್ತೆ. ಅದೇ ರೀತಿ SC ಅಂಡ್ QC ಅನ್ನೋದು ಕೂಡ ಈಕ್ವಲ್ ಇರುತ್ತೆ. ಅಂಡ್ ದೆನ್ AP ಅನ್ನೋದು AQಗೆ ಈಕ್ವಲ್ ಇರುತ್ತೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಹಾಗಾಗಿ ಇಲ್ಲಿ AP ಇಸ್ ಈಕ್ವಲ್ ಟು AQ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಮಗೆ AB ಪ್ಲಸ್ PB ಇಸ್ ಈಕ್ವಲ್ ಟು AC ಪ್ಲಸ್ QC ಅಂತ ಗೊತ್ತಿದೆ, ಹೌದಾ? AC ಪ್ಲಸ್ QC ಅಂತ ಗೊತ್ತಿದೆ. AB ಮತ್ತೆ AC ಅನ್ನೋದೇನಾಗಿದೆ, ಡಿಫ್ರೆಂಟ್ ವ್ಯಾಲ್ಯೂಸ್ ಆಗಿದೆ. ಬಟ್ ಅದರ ಸಮ್ ಏನು ಬರಬೇಕು, ಸೇಮ್ ಬರಬೇಕು. ಇವೆರಡು ಸೇಮ್ ಆಗಬೇಕು. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ಚೂಸ್ ಮಾಡಿಕೊಂಡು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನ ಅಪ್ಲೈ ಮಾಡ್ತಾ ಹೋಗಿ. ಸೊ ನಾನು ಇಲ್ಲಿ 7.5 ತೊಗೊಳ್ತೀನಿ. ಅಂದರೆ ಅರ್ಥ ಏನಂದರೆ 7.5 5ನ ಸಬ್ಟ್ರಾಕ್ಟ್ ಮಾಡಿದಾಗ PB ಎಷ್ಟು ಬರುತ್ತೋ ಅದೇ 7.5 6ನ ಸಬ್ಟ್ರಾಕ್ಟ್ ಮಾಡಿದಾಗ QC ಎಷ್ಟು ಬರುತ್ತೋ ಇವೆರಡನ್ನು ಆ್ಯಡ್ ಮಾಡಿದಾಗ ನಮಗೆ 4 ಸೆಂಟಿಮೀಟರ್ ಆನ್ಸರ್ ಬರಬೇಕು. ಯಾಕಂದರೆ PB ಇಸ್ ಈಕ್ವಲ್ ಟು BS, QC ಇಸ್ ಈಕ್ವಲ್ ಟು SC. ಸೊ ಹಾಗಾಗಿ QC ಪ್ಲಸ್ PB, ನೋಡಿ ಇಲ್ಲಿ QC ಪ್ಲಸ್ PB ಇಸ್ ಈಕ್ವಲ್ ಟು PS ಪ್ಲಸ್ SC, ನೆನ್ಪಿಟ್ಕೊಳ್ಳಿ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, 7.5 ಮೈನಸ್ 5ನ ಸಬ್ಟ್ರಾಕ್ಟ್ ಮಾಡಿದಾಗ 2.5 ಸೆಂಟಿಮೀಟರ್ ಬರುತ್ತೆ ಒಂದು ಸೈಡನ್ನು. ಸೊ ಅಂದರೆ PB ಲೆಂತು 2.5 ಸೆಂಟಿಮೀಟರ್ ಇದೆ ಅಂತ ಅರ್ಥ. PB ಲೆಂತ್ 2.5 ಸೆಂಟಿಮೀಟರ್ ಇದೆ ಅಂದರೆ ದಟ್ ಈಸ್ ನಾಟ್ PS, ದಟ್ ಈಸ್ BS. SB ಅನ್ನೋದು ಏನಾಗಿರುತ್ತೆ, 2.5 ಸೆಂಟಿಮೀಟರ್ ಇರುತ್ತೆ. ಅದೇ ರೀತಿ SCನ ಫೈಂಡ್ ಔಟ್ ಮಾಡೋದಾದ್ರೆ ಅದೇ 7.5 6ನ ಸಬ್ಟ್ರಾಕ್ಟ್ ಮಾಡಿ 1.5 ಸೆಂಟಿಮೀಟರ್ ಬರುತ್ತೆ. ಇಲ್ಲಿ 1.5 ಸೆಂಟಿಮೀಟರ್ನ ಆ್ಯಡ್ ಮಾಡಿದಾಗ ನಿಮಗೆ ಎಕ್ಸಾಕ್ಟ್ ಲೆಂತು BC ಸಿಗುತ್ತೆ 4 ಸೆಂಟಿಮೀಟರ್. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 7.5 ಸೆಂಟಿಮೀಟರ್ ಆಗಿದೆ. ಸೊ ಆಪ್ಷನ್ ಆಪ್ಷನ್ 4 ಈಸ್ ಕರೆಕ್ಟ್. 7.5 ಸೆಂಟಿಮೀಟರ್. ಟ್ರಯಲ್ ಆ್ಯಂಡ್ ಎರರ್ ಮೆಥಡು ಅಪ್ಲೈ ಮಾಡಬೇಕು. ಸೊ ದೆನ್ 40th ಕ್ವಶನಿಗೆ ಹೋಗೋಣ. ಈಗ 40ನೇ ಪ್ರಶ್ನೆ. ದ ಬೈಸೆಕ್ಟರ್ಸ್ ಆಫ್ ಎನಿ 2 ಅಡ್ಜಸೆಂಟ್ ಆಂಗಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್. ನೋಡಿ, ಪ್ಯಾರಲೋಗ್ರಾಮ್ ಅಂದರೆ ರೆಕ್ಟ್ಯಾಂಗಲ್ ಈಸ್ ಆಲ್ಸೋ ಎ ಪ್ಯಾರಲೋಗ್ರಾಮ್, ಹೌದಲ್ವಾ? ನಿಮ್ಗೆಲ್ರಿಗೂ ಗೊತ್ತೇ ಇದೆ ರೆಕ್ಟ್ಯಾಂಗಲ್ ಕೂಡ ಪ್ಯಾರಲೋಗ್ರಾಮ್ ಅಂತೇಳಿ. ಯಾಕಂದರೆ ಇನ್ ದಿಸ್ ಕ್ವಾಡ್ರಿಲ್ಯಾಟ್ರಲ್ 2 pairs ಆಫ್ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಆಸ್ ವೆಲ್ ಆಸ್ ಈಕ್ವಲ್. ಸೊ ಹಾಗಾಗಿ ರೆಕ್ಟ್ಯಾಂಗಲ್ಸ್ ಕೂಡ ಏನಂತ ಕರಿಬೋದು, ಪ್ಯಾರಲೋಗ್ರಾಮ್ ಅಂತ ಕರಿಬೋದು. ಸೊ ಈ ಒಂದು ಪ್ಯಾರಲೋಗ್ರಾಮ್ ಅಲ್ಲಿ 2 ಬೈಸೆಕ್ಟರ್ಸ್, ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು 90 ಡಿಗ್ರಿ ಇರುತ್ತೆ, ಇಲ್ಲೊಂದು ಆಂಗಲ್ ಬೈಸೆಕ್ಟರ್ ಡ್ರಾ ಮಾಡ್ತೀವಿ, ಇಲ್ಲೊಂದು ಆಂಗಲ್ ಬೈಸೆಕ್ಟರ್ನ ಡ್ರಾ ಮಾಡೋಣ. ಇವೆರಡೂ ಆಂಗಲ್ ಬೈಸೆಕ್ಟರ್ನ ಡ್ರಾ ಮಾಡಿದ್ದೆ ಆದಲ್ಲಿ ಇಲ್ಲಿ
ಫಾರ್ಮ್ ಆಗುವಂತ ಕೋನ ಯಾವುದು ಅಂದ್ರೆ ಅದು ಲಂಬ ಕೋನ ಆಗಿರುತ್ತೆ, ರೈಟ್ ಆಂಗಲ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ರೈಟ್ ಆಂಗಲ್ಗಳಿಂದ ಬೈಸೆಕ್ಟರ್ ಮೀಟ್ ಆದರೆ ಅದು ರೈಟ್ ಆಂಗಲ್ನೇ ಫಾರ್ಮೇಷನ್ ಮಾಡುತ್ತೆ. ಸೊ ದಟ್ಸ್ ವೈ ಆಪ್ಷನ್ 3 ಈಸ್ ಕರೆಕ್ಟ್ ಆನ್ಸರ್. ನೋಡಿ, ಆಪ್ಷನ್ 3 ಅನ್ನೋದು ಇಲ್ಲಿ 40th ಕ್ವಶನ್ಗೆ ಸರಿಯಾದ ಉತ್ತರ ಆಗುತ್ತೆ. 90 ಡಿಗ್ರಿ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ 41ನೇ ಪ್ರಶ್ನೆ. ಇನ್ ದ ಗಿವನ್ ಫಿಗರ್ MN ಇಸ್ ಪ್ಯಾರಲಲ್ ಟು QR. ತುಂಬ ಈಸಿ ಕ್ವಶನ್ ಇದು. ಮೇ ಬಿ 4th ಥಿಯರಮ್ಮು, ಏರಿಯಾ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಥಿಯರಮ್ಮು. ಏರಿಯಾ ಆಫ್ ಟ್ರಯಾಂಗಲ್ PQR ಡಿವೈಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ PMN ಈಸ್ ಈಕ್ವಲ್ ಟು, ಇಲ್ಲೊಂದು ಸ್ಟೇಟ್ಮೆಂಟ್ ಬರುತ್ತೆ. ಇಫ್ ಇನ್ ಟೂ ಸಿಮಿಲರ್ ಟ್ರಯಾಂಗಲ್ಸ್ the ratio of their areas of two similar triangles is equal to the square of the ratio of their corresponding sides. ಯಾರು ಈ ಸ್ಟೇಟ್ಮೆಂಟ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂತೀರೋ ಅವರಿಗೆ ಈ ಕ್ವಶನ್ಗೆ ರಾಂಗ್ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒಂದು ಎರಡು ಸಮಾಂತರ ತ್ರಿಭುಜಗಳ ವಿಸ್ತೀರ್ಣದ ಅನುಪಾತವು ಅವುಗಳ ಕರೆಸ್ಪಾಂಡಿಂಗ್ ಸೈಡ್ಸ್, ಆ ಕರೆಸ್ಪಾಂಡಿಂಗ್ ಸೈಡ್ಸ್ ಅನ್ನ ಸ್ಕ್ವೇರ್ ಮಾಡಿ ರೇಷಿಯೋಲಿ ಬರೆದಾಗ ಆ ಒಂದು ಏನು ಬೆಲೆ ಸಿಗುತ್ತೋ ಅದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಕರೀತಾರೆ. ಇಲ್ಲಿ 3 ಪಾಸಿಬಲ್ ಆನ್ಸರ್ಸ್ ಬರುತ್ತೆ. PQ ಸ್ಕ್ವೇರ್ ಡಿವೈಡ್ ಬೈ PM ಸ್ಕ್ವೇರ್. ನೋಡಿ, ಇಲ್ಲೇ ನೋಡೇ ಬರೀಬಹುದು. PR ಸ್ಕ್ವೇರ್ ಡಿವೈಡ್ ಬೈ PN ಸ್ಕ್ವೇರ್ ಅಂಡ್ ದೆನ್ QR ಸ್ಕ್ವೇರ್ ಡಿವೈಡ್ ಬೈ MN ಸ್ಕ್ವೇರ್. ನೋಡಿ, ಅಬ್ಸರ್ವ್ ಮಾಡು, ಈ ಮೂರಲ್ಲಿ ಯಾವ್ದು ಆಪ್ಷನ್ ಇರುತ್ತೋ ಅದು ಕರೆಕ್ಟ್. QR ಡಿವೈಡ್ ಬೈ MN 100% ರಾಂಗ್ ಆನ್ಸರ್. PQ ಸ್ಕ್ವೇರ್ ಡಿವೈಡ್ ಬೈ PM ಸ್ಕ್ವೇರ್ ಇದೆ, 100% ಇದೆ. ನೆಕ್ಸ್ಟ್ ಹಂಗೆ ವೆರಿಫೈ ಮಾಡಿ. PQ ಸ್ಕ್ವೇರ್ ಬೈ PR ಸ್ಕ್ವೇರ್ ರಾಂಗ್. MN ಸ್ಕ್ವೇರ್ ಡಿವೈಡ್ ಬೈ QR ಸ್ಕ್ವೇರ್ ದಟ್ ಈಸ್ ಆಲ್ಸೋ ರಾಂಗ್. ನೀವು ಅನ್ಕೋಬಹುದು ಸರ್ MN ಸ್ಕ್ವೇರ್ ಬೈ QR ಸ್ಕ್ವೇರ್ ಇಲ್ಲಿ ಸ್ವಲ್ಪ ರೆಸಿಪ್ರೋಕಲ್ ಆಗಿದೆ ಅಷ್ಟೇ, ಆದರೆ ಅವರು ಕೇಳಿರೋಂಥ ಆರ್ಡರಲ್ಲಿ ನಾವು ಆನ್ಸರ್ನ ಬರೀಬೇಕಾಗುತ್ತೆ. PQR ಅನ್ನೋದು ಮೇಲ್ಗಡೆ ಇದೆ ಅಂದರೆ PQR ಇರೋಂಥ ಸೈಡೇ ನ್ಯೂಮರೇಟರಲ್ಲಿ ಬರಬೇಕು. ಸೊ ಹಾಗಾಗಿ ಫಸ್ಟ್ ಒನ್ ಯಾವುದರಲ್ಲಿ ಇರುತ್ತೋ ಅದೇ ಕರೆಕ್ಟು. ಸೊ ಹಾಗಾಗಿ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಸೊ ಆಪ್ಷನ್ 3 PQ ಸ್ಕ್ವೇರ್ ಡಿವೈಡ್ ಬೈ PR ಸ್ಕ್ವೇರ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಸಾರಿ, ಆಪ್ಷನ್ 3 ಅಂತ ಹೇಳಿದೆ ನಾನಿಲ್ಲಿ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಏನಕ್ಕಂದ್ರೆ PQ ಸ್ಕ್ವೇರ್ ಡಿವೈಡ್ ಬೈ PM ಸ್ಕ್ವೇರ್ ಇರಬೇಕು, PR ಸ್ಕ್ವೇರ್ ಅಲ್ಲ ಅದು. ಸೊ ಆಪ್ಷನ್ 2 ಈಸ್ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 42ನೇ ಪ್ರಶ್ನೆ. ಇಫ್ ದ ಔಟರ್ ರೇಡಿಯೈ ಆಫ್ ದ ಎಂಡ್ಸ್ ಆಫ್ ಎ ಬಕೆಟ್ ಅಂತ ಕೇಳಿರೋದ್ರಿಂದ ಇಲ್ಲಿ ಫ್ರಸ್ಟಮ್ ಅಂತ ನಿಮಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಅಲ್ಲಿ ಔಟರ್ ರೇಡಿಯೈ ಕೊಟ್ಟಿದ್ದಾರೆ ನಮಗೆ 5 ಸೆಂಟಿಮೀಟರ್ ಅಂಡ್ 15 ಸೆಂಟಿಮೀಟರ್ ಅಂತ. ಇಲ್ಲಿ ರೇಡಿಯಸ್ 5 ಸೆಂಟಿಮೀಟರ್ ಇರುತ್ತಂತೆ, ಇದು 15 ಸೆಂಟಿಮೀಟರ್ ಇರುತ್ತಂತೆ. ಆ್ಯಂಡ್ ಇಟ್ ಈಸ್ 24 ಸೆಂಟಿಮೀಟರ್ ಹೈ. ಸೊ ಹೈಟ್ ಆಫ್ ದಿ ಫ್ರಸ್ಟಮ್ ದಟ್ ಈಸ್ 25 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 24 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ದೆನ್ ಇಟ್ಸ್ ಔಟರ್ ಸರ್ಫೇಸ್ ಏರಿಯಾ ಈಸ್. ಔಟರ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕಂದ್ರೆ ನಿಮಗೊಂದು ಫಾರ್ಮುಲಾ ಇದೆ. ಸೊ ಏನದು ಫಾರ್ಮುಲಾ ನೋಡಿ, ಫಸ್ಟ್ ಫಾರ್ಮುಲಾ ಬರೆದ್ಬಿಡ್ತೀನಿ ನಾನು. ಸರ್ಫೇಸ್ ಏರಿಯಾ ಆಫ್ ಎ ಫ್ರಸ್ಟಮ್ ಆಫ್ ಎ ಕೋನ್ ಇಸ್ ಈಕ್ವಲ್ ಟು ಪೈ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಲ್ ಆಫ್ ಕ್ಯಾಪಿಟಲ್ ಆರ್ ಪ್ಲಸ್ ಸ್ಮಾಲ್ ಆರ್ ಅಂತ. ಅಂದರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಫ್ರಸ್ಟಮ್ ಆಫ್ ಎ ಕೋನ್. ಔಟರ್ ಸರ್ಫೇಸ್ ಮೀನ್ಸ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಅರ್ಥ. ಸೊ ಇಲ್ಲಿ ಫಾರ್ಮುಲಾನ ಈಗ ಬಳಸ್ಕೊಂಡ್ರೆ ನಮಗೆ ಇಲ್ಲಿ ಎಲ್ ಅನ್ನೋದು ಗೊತ್ತಿಲ್ಲ, ಸ್ಲ್ಯಾಂಟ್ ಹೈಟ್. ಇದಕ್ಕೆ ನಾವು ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಆ ಸ್ಲ್ಯಾಂಟ್ ಹೈಟನ್ನು ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಅಲ್ಲೂ ಕೂಡ ಒಂದು ಫಾರ್ಮುಲಾ ಇದೆ. ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಕ್ಯಾಪಿಟಲ್ ಆರ್ ಮೈನಸ್ ಸ್ಮಾಲ್ ಆರ್ ಹೋಲ್ ಸ್ಕ್ವೇರ್. ಇಲ್ಲಿ ಲಾರ್ಜರ್ ರೇಡಿಯನ ಕ್ಯಾಪಿಟಲ್ ಆರ್ ಅಂತ ತೊಗೊಳ್ತೀವಿ, ಸ್ಮಾಲರ್ ರೇಡಿಯನ ಸ್ಮಾಲ್ ಆರ್ ಅಂತ ತೊಗೊಳ್ತೀವಿ. ಹೆಚ್ ಅಂದರೆ ಹೈಟ್ ಗೊತ್ತೇ ಇರುತ್ತೆ ನಿಮಗೆ. 24 ಸ್ಕ್ವೇರ್ ಪ್ಲಸ್ 15 ಮೈನಸ್ 5 ಹೋಲ್ ಸ್ಕ್ವೇರ್. ಸೊ ನೀವು ಸಿಂಪ್ಲಿಫೈ ಮಾಡಿದ್ದೇ ಆದರೆ ಸ್ಲ್ಯಾಂಟ್ ಹೈಟ್ ಏನು ಬರುತ್ತೆ, 26 ಸೆಂಟಿಮೀಟರ್ ಬರುತ್ತೆ. ಅದನ್ನ ಇಲ್ಲಿ ಅಪ್ಲೈ ಮಾಡೋಣ ಇವಾಗ. 3.14 ಇಂಟು 5 ಸ್ಕ್ವೇರ್ ಪ್ಲಸ್ ನೋಡಿ ರೇಡಿಯಸ್ ಸ್ಮಾಲರ್ ಅಂದರೆ 5 ಸ್ಕ್ವೇರ್, ಸ್ಮಾಲರ್ ಇಸ್ ಈಕ್ವಲ್ ಟು 5 ಪ್ಲಸ್ ಎಲ್ ಅಂದರೆ 26, 15 ಪ್ಲಸ್ 5. ಸೊ 3.14 ಇಂಟು 5 5 is 25 ಪ್ಲಸ್ 15 ಪ್ಲಸ್ 5 ಅಂದರೆ 20 ಇಂಟು 26 ಇಂಟು 20. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರು 1711.3 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಸೊ 1711.3 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಷ್ಟು ನಿಮ್ಮ ಉತ್ತರ ಆಗಿರುತ್ತೆ. 43ನೇ ಪ್ರಶ್ನೆ ಇಲ್ಲಿ ಗಮನಿಸಬಹುದು. ದ ವ್ಯಾಲ್ಯೂ ಆಫ್ ರೂಟ್ 48 ಪ್ಲಸ್ ರೂಟ್ 32 ಡಿವೈಡೆಡ್ ಬೈ
√27 ಪ್ಲಸ್ √18 ಅಂತ ಇದೆ. ಇದನ್ನ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೆದಾಗ ಸೊ ನಮಗೆ ಯಾವ ರೀತಿ ಬರುತ್ತೆ ಅಂದರೆ 4√3. ಯಾಕೆ 4√3 ಅಂದರೆ 16 3 is 48, 16 ಪರ್ಫೆಕ್ಟ್ ಸ್ಕ್ವೇರ್ ಹೊರಗಡೆ ಬಂದಾಗ 4 ಆಗುತ್ತೆ. ಅದೇ ರೀತಿಯಲ್ಲಿ ನೀವು 4√2 ಡಿವೈಡ್ ಬೈ 3√3 ಪ್ಲಸ್ 3√2 ಅಂತ ಬರೀಬಹುದು. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ರ್ಯಾಷನಲೈಸ್ ದಿ ಡಿನಾಮಿನೇಟರ್ ಆ್ಯಂಡ್ ಸಿಂಪ್ಲಿಫೈ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ 9th 4√3 ಪ್ಲಸ್ 4√2 ಡಿವೈಡ್ ಬೈ 3√3 ಪ್ಲಸ್ 3√2. ಸೊ ಇಲ್ಲೇ ನೀವು ಗಮನಿಸ್ಬೋದು ನಿಮ್ಮ ಉತ್ತರ ಸಿಕ್ಕಿದೆ 4/3 ಅಂತ. ನಾನು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ಇಂಟು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಬರೆಯೋದು ನಾವು ಹಿಂದಿನ ತರಗತಿಯಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. 3√3 ಮೈನಸ್ 3√2. ಸೊ ಅದು ನಿಮಗೆ ಪ್ರೀವಿಯಸ್ ಕ್ವಶನ್ ಪೇಪರ್ನ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ನ ಎಕ್ಸ್ಪ್ಲೈನ್ ಮಾಡುವಾಗ ನಿಮಗೆ ಹೇಳ್ಕೊಟ್ಟಿರ್ತೀನಿ. 3√3 ಮೈನಸ್ 3√2 ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಪ್ರಾಡಕ್ಟ್ ಏನು ಬರುತ್ತೆ ನ್ಯೂಮರೇಟ್ರಲ್ಲಿ ಅಂದರೆ 36 ಮೈನಸ್ 12√6 ಪ್ಲಸ್ 12√6 ಮೈನಸ್ 24 ಮಲ್ಟಿಪ್ಲೈ ಮಾಡ್ಕೋಬೋದು ನೀವು. ಡಿವೈಡೆಡ್ ಬೈ 3√3 ಹೋಲ್ ಸ್ಕ್ವೇರ್ ಮೈನಸ್ 3√2 ಹೋಲ್ ಸ್ಕ್ವೇರ್ ಅಂದರೆ 27 ಮೈನಸ್ 18 ಅಂತ ಬರುತ್ತೆ. ಇಲ್ಲಿ 12√6 ಮೈನಸ್ 12√6 ಕ್ಯಾನ್ಸಲ್ ಆಗುತ್ತೆ. ಸೊ 12 ಡಿವೈಡೆಡ್ ಬೈ 27 ಮೈನಸ್ 18 ಅಂದರೆ 9 ಬರುತ್ತೆ ನಿಮಗೆ. ಸೊ 3 3s 3 4s. ಸೊ ಆನ್ಸರ್ ಏನು ಬರುತ್ತೆ ಇಲ್ಲೇ ನಿಮಗೆ ಆನ್ಸರ್ ಗೊತ್ತಿರುತ್ತೆ. 1 ಮಾರ್ಕ್ ಆಗಿರೋದ್ರಿಂದ ಇಲ್ಲೇ ನೀವು ಸಿಂಪ್ಲೆಸ್ಟ್ ಫಾರ್ಮ್ ರೆಡ್ಯೂಸ್ ಮಾಡಿದ ತಕ್ಷಣ 4/3 ಅಂತ ಟಿಕ್ ಮಾಡ್ಬೋದು. ಕಂಪ್ಲೀಟ್ ಆನ್ಸರ್ ಬೇಕಂದ್ರೆ 4/3 ಈಸ್ ಆನ್ಸರ್ ಈಸ್ ಕರೆಕ್ಟ್. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಸೊ ಆಪ್ಷನ್ 2 ಇಲ್ಲಿ ಕರೆಕ್ಟ್ ಆದ ಉತ್ತರ ಆಗುತ್ತೆ. 4/3 ಈಸ್ ರೈಟ್ ಆನ್ಸರ್. ಆಪ್ಷನ್ 2 ಈಸ್ ಕರೆಕ್ಟ್. ಸೊ ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ 44ನೇ ಪ್ರಶ್ನೆ. 44ನೇ ಪ್ರಶ್ನೆ. ಗಿವನ್ x by x to the power 1.5 is equal to 8x to the power minus 1. ಸೊ x to the power minus 1 ಅಂದ ತಕ್ಷಣ ನಮಗೆ ಗೊತ್ತಿರುತ್ತೆ ಏನದು ಇನ್ವರ್ಸ್ ಅಂತ. ಇನ್ವರ್ಸ್ ರೇಷಿಯೋ ಅಂದರೆ ಎಕ್ಸ್ ಡಿವೈಡ್ ಬೈ, ಅದಕ್ಕಿಂತ ಮುಂಚೆ x to the power 1.5 ಬಗ್ಗೆ ಮಾತಾಡೋಣ. 1.5 ಈಸ್ ನಥಿಂಗ್ ಬಟ್ 3/2. ಹೌದಲ್ವಾ, ಎಲ್ರಿಗೂ ಗೊತ್ತಿರುತ್ತೆ. ಸೊ ಫ್ರಾಕ್ಷನಲ್ ಫಾರ್ಮ್ ಆಫ್ 1.5 ಅಂದರೆ 3/2 ಅಂತ. ನಾವು ಅದನ್ನು x to the power 3/2 ಅಂತ ಬರೀಬಹುದು. ಇಸ್ ಈಕ್ವಲ್ ಟು 8 ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1/a ಆದರೆ ಎಕ್ಸ್ ಇನ್ವರ್ಸ್ ಇಸ್ ಈಕ್ವಲ್ ಟು 1/x ಆಗುತ್ತೆ, ಬರೀಬಹುದು. ಸೊ ಈಗ ಇದನ್ನ ನೋಡೋಣ. ಈಗ x to the power 1/2 ಇಸ್ ಈಕ್ವಲ್ ಟು √x. ಹೌದಲ್ವಾ, √x ಅಂತ ಕರಿತೀವಿ. ಅದೇ ರೀತಿ x to the power 3/2 ಇಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಕ್ಯೂಬ್. ನೆನಪಿರಬೇಕು, ತುಂಬ ಇಂಪಾರ್ಟೆಂಟ್ ಇದು. ರೂಟ್ ಆಫ್ ಎಕ್ಸ್ ಕ್ಯೂಬ್ ಅಂದರೆ ಡಿನಾಮಿನೇಟರ್ ಇರೋವಂಥದ್ದು ಆರ್ಡರ್ ಆಗುತ್ತೆ. ಇದನ್ನು ನಾವು ಆರ್ಡರ್ ಅಂತ ಕರಿತೀವಿ. ಏನೂ ಇಲ್ಲ, ಹಾಗಾದರೆ ಸ್ಕ್ವೇರ್ ಅಂದರೆ 2 ಅಂತ ಗೊತ್ತಿರುತ್ತೆ. ನ್ಯೂಮರೇಟರ್ಲಿ ಇರೋದು ಪವರ್ ಆಗುತ್ತೆ. ಸರ್ ಇಲ್ಲ ಹಂಗಂದ್ರೆ ಇಲ್ಲೇನು ಬರೀಲಿಲ್ವಲ್ಲ, 1 ಇತ್ತು. ಸೊ ಹಾಗಾಗಿ 1 ಬರೆದ್ರೂ ಒಂದೇ, ಬರ್ದಿಲ್ಲ ಅಂದ್ರೂ ಒಂದೇ. ಇಲ್ಲಿ ರೀಪ್ಲೇಸ್ ಮಾಡೋಣ. x ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು 8 ಡಿವೈಡ್ ಬೈ ಎಕ್ಸ್. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 8 ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಕ್ಯೂಬ್. ಸೊ ಇಲ್ಲಿ ಸ್ಕ್ವೇರ್ ಮಾಡಿದಾಗ ಈ ಸ್ಕ್ವೇರ್ ರೂಟ್ ರಿಮೂವ್ ಆಗುತ್ತೆ. ಬಟ್ ಈ ಸ್ಕ್ವೇರ್ನ ಈ ಕಡೆ ಅಪ್ಲೈ ಮಾಡಿದಾಗ ಅಗೈನ್ ಒನ್ ಮೋರ್ ಸ್ಕ್ವೇರ್ ರೂಟ್ ಅಪ್ಲೈ ಆಗುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಇಲ್ಲಿ ಸ್ಕ್ವೇರ್ ಆನ್ ಬೋತ್ ಸೈಡ್, ಎರಡೂ ಕಡೆ ಸ್ಕ್ವೇರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಆಗ ಇಲ್ಲಿ ಏನಾಗುತ್ತೆ, x to the power 4 ಆಗುತ್ತೆ. 8 ಸ್ಕ್ವೇರ್ ಅಂದರೆ 64. ಇಲ್ಲಿ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಎಕ್ಸ್ ಕ್ಯೂಬ್ ಉಳಿಯುತ್ತೆ. ಇಲ್ಲಿ ನೋಡಿ, ಎಕ್ಸ್ ಕ್ಯೂಬ್ 4 ಗೆಟ್ ಕ್ಯಾನ್ಸಲ್ಡ್ ಔಟ್. ದೆನ್ ಎಕ್ಸ್ ಇಸ್ ಈಕ್ವಲ್ ಟು 64. ತುಂಬ ಈಸಿ ಇದೆ, ಆದರೆ ಸಡನ್ ಆಗಿ ನೋಡಿದಾಗ ಅದು ಆನ್ಸರ್ ಗೊತ್ತಾಗಲ್ಲ. ಆಪ್ಷನ್ 4 ಈಸ್ ಕರೆಕ್ಟ್ ಆನ್ಸರ್, 64. ಸೊ ನಿಮಗೆ ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಇನ್ನೊಮ್ಮೆ ನೋಡಿ, ರಿವೈಂಡ್ ಮಾಡಿ. ತುಂಬ ಈಸಿ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಬಟ್ ಆದರೆ ಕೆಲವೊಬ್ರಿಗೆ ಟಫ್ ಅನ್ಸುತ್ತೆ ಸಡನ್ ಆಗಿ ಫಸ್ಟ್ ಟೈಮ್ ನೋಡಿದಾಗ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ 45ನೇ ಪ್ರಶ್ನೆ. ಇನ್ನು 5 ಪ್ರಶ್ನೆಗಳು ಮಾತ್ರ ಬಾಕಿ ಇವೆ. 45ನೇ ಪ್ರಶ್ನೆ. ಇಲ್ಲಿ 45ನೇ ಪ್ರಶ್ನೆಗೆ ಬರೋದಾದ್ರೆ ಇಲ್ಲಿ ವೆನ್ ನಕ್ಷೆಗಳು ಅಂದರೆ ವೆನ್ ಡಯಾಗ್ರಾಮ್ಸ್. ಸೊ ವೆನ್ ಡಯಾಗ್ರಾಮ್ಸ್ ಅಲ್ಲಿ ನಿಮಗೆ ಗೊತ್ತಿರುವಂತೆ ಎ ಡ್ಯಾಶ್ ಅಂದರೆ ಯೂನಿವರ್ಸಲ್ ಸೆಟ್ಟಿಂದ ಎ ಅನ್ನೋ ಸೆಟ್ಟನ್ನು ಸಬ್ಟ್ರಾಕ್ಟ್ ಮಾಡಿದಾಗ ಬರುವಂಥ ಎಲಿಮೆಂಟ್ಸ್ಗಳಿಗೆ ಎ ಡ್ಯಾಶ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಬಿ ಡ್ಯಾಶ್ ಅಂದರೆ ಯೂನಿವರ್ಸಲ್ ಸೆಟ್ಟಿಂದ ಬಿ ಅನ್ನೋ ಸೆಟ್ಟನ್ನು ಸಬ್ಟ್ರಾಕ್ಟ್ ಮಾಡಿದಾಗ ಬರುವಂತಹ ಎಲಿಮೆಂಟ್ಸ್ಗಳಿಗೆ ನಾವು ಬಿ ಡ್ಯಾಶ್ ಅಂತ ಕರಿತೀವಿ. ವೆನ್ನ ನಕ್ಷೆಯಲ್ಲಿ ಎ ಡ್ಯಾಶ್ಗೆ ನೀವು ನಕ್ಷೆನ ಹಾಕಬೇಕಂದ್ರೆ ಇದನ್ನು ನಾವು ಸೆಟ್ ಎ ಅಂತ ಅಂದ್ಕೊಂಡ್ರೆ ನಾವೇನು ಮಾಡ್ತೀವಿ, ಯೂನಿವರ್ಸಲ್ ಸೆಟ್ಗೆ ಎ ಸೆಟ್ಟನ್ನು ಹೊರತುಪಡಿಸಿ ಇನ್ನೆಲ್ಲ ಜಾಗಕ್ಕೂ ನಾವು ಶೇಡ್ ಮಾಡಬೇಕಾಗುತ್ತೆ. ಅದೇ ರೀತಿ ಬಿ ಡ್ಯಾಶ್ ಅಂದರೆ ಬಿ ಅನ್ನೋ ಸೆಟ್ಟನ್ನು ಬಿಟ್ಟು ಯೂನಿವರ್ಸಲ್ ಸೆಟ್ಗೆ ನಾವು ಏನು ಮಾಡಬೇಕಾಗುತ್ತೆ,
ನಕ್ಷೆನ ಅಥವಾ ಮಾರ್ಕನ್ನು ಮಾಡಬೇಕಾಗುತ್ತೆ. ಇದೆಲ್ಲರಿಗೂ ಗೊತ್ತಿರುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಒಂದು ವೆನ್ ನಕ್ಷೆನೇ ಅವರೇ ಕೊಟ್ಟಿದ್ದಾರೆ. ಆ ವೆನ್ ನಕ್ಷೆನ ಬಳಸ್ಕೊಂಡು ನೋಡ್ಬೋದು ಇಲ್ಲಿ ವೆನ್ ನಕ್ಷೆನ ನಾನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಎ ಬಿ. ಸೊ ಇಲ್ಲಿ ಎ ಮತ್ತೆ ಬಿ ನ ಹೊರತುಪಡಿಸಿ ಹೊರಭಾಗದಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಈ ಒಂದು ಮಾರ್ಕ್ಗಳನ್ನ ಹಾಕಿದ್ದಾರೆ. ಸೊ ಹಾಗಾಗಿ ಹೊರಭಾಗದಲ್ಲಿ ಹಾಕಿರೋದ್ರಿಂದ ಇಲ್ಲಿ ಎ ಡ್ಯಾಶ್ ಕೂಡ ಹೌದು, ಬಿ ಡ್ಯಾಶ್ ಕೂಡ ಹೌದು, ಮತ್ತು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಕೂಡ ಹೌದು. ನೋಡಿ, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದ್ರೆ ಏನು? ಎ ಡ್ಯಾಶ್ ಅಂದ್ರೆ ಎನ ಹೊರತುಪಡಿಸಿ ಉಳಿದ ಭಾಗ, ಬಿ ಡ್ಯಾಶ್ ಅಂದ್ರೆ ಏನು? ಬಿ ನ ಹೊರತುಪಡಿಸಿ ಉಳಿದ ಭಾಗ. ಎರಡು ಇಂಟರ್ಸೆಕ್ಟ್ ಆಗಿರೋದಿಲ್ಲಿ ಎ ಮತ್ತೆ ಬಿ ಅಲ್ಲಿ ಮಾತ್ರ. ನೆನಪಿರ್ಬೇಕು. ಇದು ಸ್ವಲ್ಪ ಟ್ರಿಕ್ಕಿ ಅನ್ಸುತ್ತೆ, ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ. ವೆನ್ ಡಯಾಗ್ರಾಮ್ ಅಂದ್ರೆ ಅದಕ್ಕೆ ಒಂದು ಕ್ಲಾಸ್ ಬೇಕಾಗುತ್ತೆ. ಬಟ್ ಆದ್ರೆ ನಾನು ಸುಮ್ಮನೆ ಗೊತ್ತಿರುತ್ತೆ, ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಟ್ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ಈ ಒಂದು ವೆನ್ ನಕ್ಷೆ ನಮಗೆ ಬಂದು ಒಂದು ರೂಲ್ ಇದೆ, ಡಿ ಮಾರ್ಗನ್ಸ್ ಫಸ್ಟ್ ಲಾ ಅಂಡ್ ಡಿ ಮಾರ್ಗನ್ಸ್ ಸೆಕೆಂಡ್ ಲಾ ಅಂತ 2 ಲಾಗಳು ಬರುತ್ತೆ. ಆ ಲಾಗಳು ಯಾವ್ದಪ್ಪ ಅಂದ್ರೆ ನಾನು ಇಲ್ಲಿ ಬರಿತೀನಿ ನೋಡಿ. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್, ದೆನ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಅಂತ 2 ಲಾಗಳು ಬರ್ತವೆ, ಡಿ ಮಾರ್ಗನ್ ಫಸ್ಟ್ ಲಾ ಅಂಡ್ ಡಿ ಮಾರ್ಗನ್ ಸೆಕೆಂಡ್ ಲಾ ಅಂತ. ಸೊ ಈ ಒಂದು ಎರಡು ಲಾಗಳಲ್ಲಿ ಯಾವ ಒಂದು ಲಾ ರಿಲೇಟೆಡ್ ಆಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎರಡೂ ಲಾ ಕೂಡ ಈ ವೆನ್ ಡಯಾಗ್ರಾಮ್ ಸೂಟಬಲ್ ಆಗಲ್ಲ. ಸೊ ಆದರೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅನ್ನೋಂಥ ಒಂದು ಲಾ ಇದೆಯಲ್ಲ, ಫಸ್ಟ್ ಲಾ ಆಫ್ ಡಿ ಮಾರ್ಗನ್ ಅಂತ ಕರಿತೀವಲ್ಲ, ಆ ಲಾಗೆ ಬಿಲಾಂಗ್ ಆಗುತ್ತೆ. ಏನಕ್ಕಂದ್ರೆ ಎ ಯೂನಿಯನ್ ಬಿ ಅಂದ್ರೆ ಎ ಮತ್ತೆ ಬಿ ಎರಡೂ ಕೂಡ ಸೇರಿರ್ತವೆ. ಹೋಲ್ ಡ್ಯಾಶ್ ಅಂದ್ರೆ ಈ ಎ ಮತ್ತೆ ಬಿ ಅನ್ನ ಸೆಟ್ಗಳನ್ನ ಹೊರತುಪಡಿಸಿ ಉಳಿದ ಜಾಗಕ್ಕೆ ಶೇಡ್ ಮಾಡಿದ್ದೆ ಆದ್ರೆ ಅದು ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆನಪಿರ್ಲಿ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಎ ಯೂನಿಯನ್ ಬಿ ಅಂದ್ರೆ ಇವೆರಡು ಸೆಟ್ ಅನ್ನ ಸೇರಿ ನಾವು ಎ ಯೂನಿಯನ್ ಬಿ ಅಂತ ಕರಿತೀವಿ. ಅದಕ್ಕೆ ಹೋಲ್ ಡ್ಯಾಶ್ ಅಂದ್ರೆ ಯೂನಿವರ್ಸಲ್ ಸೆಟ್ ಮೈನಸ್ ಎ ಯೂನಿಯನ್ ಬಿ ಅಂತ ಅರ್ಥ. ಯೂನಿವರ್ಸಲ್ ಅಂದ್ರೆ ಇದು ಕಂಪ್ಲೀಟ್ ಈ ರೆಕ್ಟಾಂಗಲ್ ಬಾಕ್ಸ್ ಒಳಗಡೆ ಇರೋದು ಯೂನಿವರ್ಸಲ್. ಈ ಯೂನಿವರ್ಸಲ್ ಎ ಯೂನಿಯನ್ ಬಿ ನ ಬಿಡಬೇಕು ಅಂದ್ರೆ ಎ ಮತ್ತೆ ಬಿ ಎರಡನ್ನೂ ಬಿಟ್ಟಾಕ್ಬೇಕು. ಹಾಗಾಗಿ ಉಳಿದ ಭಾಗಕ್ಕೆ ಶೇಡ್ ಮಾಡಿರ್ತಾರೆ. ಸೊ ಹಾಗಾಗಿ ನಮಗೆ ಆಪ್ಷನ್ 2 ಈಸ್ ಕರೆಕ್ಟ್ ಆನ್ಸರ್. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ is equal to a dash intersection b dash. So this is according to ಡಿ ಮಾರ್ಗನ್ಸ್ ಲಾ. ಸೊ ಡಿ ಮಾರ್ಗನ್ಸ್ ಲಾ ತುಂಬಾ ಈಸಿ ಇದೆ. ಓಲ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಸೆಟ್ಸ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಆ ಸೆಟ್ಸ್ ಅನ್ನೋ ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ, ನೀವು ಬೇಕಾದ್ರೆ ಅದನ್ನ ರೆಫರ್ ಮಾಡಬಹುದು, ತುಂಬಾ ಈಸಿ ಇದೆ. 46 ಕ್ವಶನ್, ದ ನಂಬರ್ ಆಫ್ ರೆವಲ್ಯೂಷನ್ಸ್ ಕಂಪ್ಲೀಟೆಡ್ ಬೈ ಅ ಕಾರ್ ವೀಲ್ ಆಫ್ ಡಯಾಮೀಟರ್ 80 ಸೆಂಟಿಮೀಟರ್. ನೋಡಿ ತುಂಬಾ ಇಂಪಾರ್ಟೆಂಟು. ಡಯಾಮೀಟರ್ನ ಕೊಟ್ಟಿದ್ದಾರೆ 80 ಸೆಂಟಿಮೀಟರ್ ಅಂತ. ಈ 80 ಸೆಂಟಿಮೀಟರ್ನ ನಾವು ಮೊದಲು ಏನು ಮಾಡಬೇಕು, ಕಿಲೋಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸರ್ ಏನಕ್ಕೆ ಕಿಲೋಮೀಟರ್ ಕನ್ವರ್ಟ್ ಮಾಡ್ತೀರಾ? ಅಲ್ಲಿ ಸ್ಪೀಡನ್ನ ಕೊಟ್ಟಿದ್ದಾರೆ, ಸ್ಪೀಡನ್ನ ಕಿಲೋಮೀಟರ್ ಪರ್ ಹವರ್ ಅಲ್ಲಿ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರುವಂತೆ 80 ಸೆಂಟಿಮೀಟರ್ನ ಕಿಲೋಮೀಟರ್ಲಿ ಬರೆದಾಗ 0.008 ಕಿಲೋಮೀಟರ್ ಆಗುತ್ತೆ. ಅದೇ ರೀತಿ ಟೋಟಲ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಟೈಮ್ನ ಕೊಟ್ಟಿದ್ದಾರೆ, ಟೈಮ್ ಇಸ್ ಈಕ್ವಲ್ ಟು 10 ಮಿನಿಟ್ಸ್ ಅಂತ. ಮಿನಿಟ್ನ ಹವರಿಗೆ ಕನ್ವರ್ಟ್ ಮಾಡಿ, ಯಾಕಂದ್ರೆ ಅಲ್ಲಿ ಸ್ಪೀಡ್ನ ಹವರ್ ಅಲ್ಲಿ ಕೊಟ್ಟಿದ್ದಾರೆ. 10 1 10 6 ಅಲ್ಲಿಗೆ ಏನಾಯ್ತು, 1/6 ಹವರ್ಸ್ ಆಯ್ತು. ಸೊ ಟೋಟಲ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಣ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಎಷ್ಟು, 66 ಕಿಲೋಮೀಟರ್ ಪರ್ ಹವರ್, ಇಂಟು ಟೈಮ್ ಎಷ್ಟು, 1/6. ಸೊ 6 1 6 11 ಟೋಟಲ್ ಡಿಸ್ಟೆನ್ಸ್ ಏನಾಯ್ತು, 11 ಕಿಲೋಮೀಟರ್ಸ್. ಸೊ ಈಗ ಒಂದು ವೀಲು, the number of revolutions completed by a car wheel of diameter 80 cm in 10 minutes. ಒಂದು ವೀಲು ಇಲ್ಲಿಂದ ಸ್ಟಾರ್ಟ್ ಆಗಿ ಕಂಪ್ಲೀಟ್ ರೆವಲ್ಯೂಷನ್ ಆಗ್ಬೇಕಂದ್ರೆ ಈ ಒಂದು ಸರ್ಕಂಫರೆನ್ಸ್ ಅಂತ ಏನು ಕರಿತೀವಲ್ಲ, ಇದು ಒನ್ ಟೈಮ್ ಕಂಪ್ಲೀಟ್ ರೊಟೇಟ್ ಆದ್ರೆ ಆ ಸರ್ಕಂಫರೆನ್ಸ್ ಲೆಂತ್ ಅಷ್ಟು ಡಿಸ್ಟೆನ್ಸ್ ಕವರ್ ಆಯಿತು ಅಂತ ಅರ್ಥ. ಇದೇ ರೀತಿ ಅದು 10 ಮಿನಿಟ್ಸ್ ರೊಟೇಟ್ ಆಗ್ತಾ ಹೋಗುತ್ತೆ. 10 ಮಿನಿಟ್ಸ್ ಇಸ್ ನಥಿಂಗ್ ಬಟ್ 1/6 ಅವರ್ಸ್. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ನಾವು ಸರ್ಕಂಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸಿ ಇಸ್ ಈಕ್ವಲ್ ಟು 2πr. ನೋಡಿ, ಸಿ ಇಸ್ ಈಕ್ವಲ್ ಟು 2πr. 2r ಅಂದ್ರೆ ಆಲ್ರೆಡಿ ನಮಗೆ ಗೊತ್ತಿದೆ, ಡಯಾಮೀಟರು 0.008 ಇಂಟು ಪೈ ಅಂದರೆ 22/7. ಸೊ ಇಷ್ಟನ್ನ ಬರೀಬಹುದು. ಸಿಂಪ್ಲಿಫೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸೊ ಹಾಗಾಗಿ ಇದೇ ರೀತಿ ಬರ್ಕೊಳ್ಳೋಣ. ಸೊ ಈಗ ನಮಗೆ ಟೋಟಲ್ ರೆವಲ್ಯೂಷನ್ಸ್, ಈ ಒಂದು ಸರ್ಕಂಫರೆನ್ಸ್ ನ ಲೆಂತ್ ಕಂಪೇರ್ ಮಾಡ್ತಾ ಹೋದ್ರೆ ಟೋಟಲ್ ರೆವಲ್ಯೂಷನ್ಸ್ ಎಷ್ಟು ಬರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಇಲ್ಲಿ 11 ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ 0.0008 ಇಂಟು 22/7. ಸೊ
ಸೊ ನೀವು ಸಿಂಪ್ಲಿಫೈ ಮಾಡಿದ್ದೇ ಆದರೆ 11 ಇಂಟು 7 ಡಿವೈಡ್ ಬೈ 0.0008 ಇಂಟು 22, 11 1 ಝಾ 11 2 ಝಾ. ಸೊ ಈಗ ನಮಗೇನಾಯಿತು 7 ಡಿವೈಡ್ ಬೈ 0.0016. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡೋಣ ಯಾವುದರಿಂದ 10,000ಇಂದ. ಸೊ 10,000ಇಂದ ಎರಡಕ್ಕೂ ಕೂಡ ಮಲ್ಟಿಪ್ಲೈ ಮಾಡಿದಾಗ ಡೆಸಿಮಲ್ ರಿಮೂವ್ ಆಗುತ್ತೆ. 70,000 ಡಿವೈಡ್ ಬೈ 16. ಸೊ 16ಇಂದ 70,000 ಡಿವೈಡ್ ಮಾಡಿದ್ದೆ ಆದರೆ ನಿಮಗೆ 4,375 ರೆವಲ್ಯೂಷನ್ ಸಿಗುತ್ತೆ. ಅಂದರೆ ಈ ಒಂದು ಸರ್ಕಂಫರೆನ್ಸ್ ಇರುವಂಥ ವೀಲು 4,375 ರೆವಲ್ಯೂಷನ್ಸ್ ಕಂಪ್ಲೀಟ್ ಮಾಡಿದಾಗ ನಮಗೆ 10 ಮಿನಿಟ್ಸಲ್ಲಿ 11 ಕಿಲೋಮೀಟರ್ನ ಕವರ್ ಮಾಡುತ್ತೆ. ಸೊ ಇದು 46ನೇ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಸೊ ಇನ್ನು 47, 48, 49, 50 ಈ ಒಂದು 4 ಪ್ರಶ್ನೆಗಳು ಬೋಧನಾಶಾಸ್ತ್ರ, ಗಣಿತದ ಬೋಧನಾಶಾಸ್ತ್ರಕ್ಕೆ ರಿಲೇಟೆಡ್ ಆಗಿದ್ದಾವೆ. ಒಂದ್ಸಲ ನೋಡ್ಬಿಡಿ ಈ ಕ್ವಶನ್ ಅನ್ನ. ಮ್ಯಾಥಮೆಟಿಕ್ಸ್ ಈಸ್ ಎ ಗೇಟ್ ವೇ ಅಂಡ್ ಕೀ ಟು ಆಲ್ ಸೈನ್ಸ್ ಈಸ್ ಗಿವೆನ್ ಬೈ. ಸೊ ಇಲ್ಲಿ ಪ್ರಶ್ನೆಯನ್ನ ಕನ್ನಡದಲ್ಲಿ ನೀವೇನಾದರೂ ಗಮನಿಸಿದ್ದೆ ಆದರೆ ಇದು ಎಲ್ರಿಗೂ ಕೂಡ ನೆನಪಿರೋಲ್ಲ. ಇದು ಗಣಿತವು ಎಲ್ಲಾ ವಿಜ್ಞಾನಗಳ ಮುಖ್ಯ ದ್ವಾರ ಮತ್ತು ಕೀಲಿ ಇದ್ದಂತೆ ಎಂದು ವ್ಯಾಖ್ಯಾನಿಸಿದವರು ಅಂತ ಇದೆ. ಸೊ ಈ ಒಂದು ವ್ಯಾಖ್ಯಾನವನ್ನು ಕೊಟ್ಟವರು ಯಾರಪ್ಪ ಅಂದ್ರೆ, ನೀವು ಗಮನಿಸಬಹುದು ಇಲ್ಲಿ 4 ಉತ್ತರಗಳನ್ನ ಕೊಟ್ಟಿದ್ದಾರೆ. ಮೊದಲನೇ ಆಪ್ಷನ್ ಕಾಮ್ಟೆ, ಸೆಕೆಂಡ್ ಆಪ್ಷನ್ ಬೇಕನ್, ಥರ್ಡ್ ಆಪ್ಷನ್ ಲಿಂಡ್ಸ್, ಫೋರ್ತ್ ಆಪ್ಷನ್ ಕಾಮ್ಟೆ. ಸೊ ಇಲ್ಲಿ ಬೇಕನ್ ಅಂತ ಕೊಟ್ಟಿದ್ದಾರೆ. ಅವರ ಹೆಸರು ರೋಜರ್ ಬೇಕನ್ ಅಂತ ಕಂಪ್ಲೀಟ್ ಹೆಸರು. ಸೊ ಹಾಗಾಗಿ ಈ ಒಂದು 47ನೇ ಪ್ರಶ್ನೆಗೆ ಉತ್ತರ ರೋಜರ್ ಬೇಕನ್ ಈಸ್ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಬಿ ಅಥವಾ ಆಪ್ಷನ್ 2 ರೋಜರ್ ಬೇಕನ್ ಈಸ್ ಕರೆಕ್ಟ್ ಆನ್ಸರ್. ಸೊ ರೋಜರ್ ಬೇಕನ್ ಅನ್ನೋದು ಕರೆಕ್ಟ್ ಉತ್ತರ ಆಗುತ್ತೆ 47ನೇದಕ್ಕೆ. ಸೊ ದೆನ್ 48ನೇ ಪ್ರಶ್ನೆ ಗಮನಿಸಬಹುದು. ಎನ್ ಇಂಟೆಂಡೆಡ್ ಔಟ್ಕಮ್ಸ್ of instructions that has been stated in specific terms to encompass a domain of students performance is ಅಂತ ಇದೆ. ಅಂದ್ರೆ ಮಕ್ಕಳ ಕಲಿಕಾ ಸಾಧನೆಗಳನ್ನು ಓರೆ ಹಚ್ಚುವ ಸಲುವಾಗಿ ನಿರ್ದಿಷ್ಟ ಸೂಚನೆಗಳನ್ನು ಕಲಿವಿನ ಫಲಗಳಿಗೆ ನೀಡುವುದೇ. ಸೊ ನಮಗೆ ಗೊತ್ತಿರುವಂತೆ ಯಾವುದೇ ಕಲಿಕೆಗಳು ಸಕ್ಸಸ್ಫುಲ್ ಆಗ್ಬೇಕಂದ್ರೆ ನಮಗೆ ಒಂದು ಉದ್ದೇಶಗಳಿರಬೇಕು, ನಿರ್ದಿಷ್ಟ ಉದ್ದೇಶಗಳು ಅಂತ ಕರಿತೀವಿ ನಾವು. ಗುರಿಗಳಿದ್ರೆ ಆಗಲ್ಲ, ಮಾನಕಗಳಿದ್ರೆ ಆಗಲ್ಲ, ಕಲಿವಿನ ಫಲಗಳಿದ್ರೆ ಆಗಲ್ಲ. ಅವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಬೇಕಾಗುತ್ತೆ, ಅವೆಲ್ಲ ಕೂಡ ನೀಡಿದೆ. ಆದರೆ ನಿರ್ದಿಷ್ಟ ಉದ್ದೇಶಗಳು ಇದ್ದರೆ ನಾವು ಈ ಎಲ್ಲ ಗುರಿಗಳು, ಮಾನಕಗಳು ಮತ್ತು ಕಲಿವಿನ ಫಲಗಳನ್ನು ಯೂಸ್ ಮಾಡಿ ನಾವೇನು ಮಾಡ್ಬೋದು, ಒಂದು ನಿರ್ದಿಷ್ಟ ಸೂಚನೆಗಳನ್ನು ಏನು ಮಾಡ್ಬೋದು, ಕಲಿವಿನ ಫಲಗಳಿಗೆ ನೀಡಬಹುದು. ಹಾಗಾಗಿ ನಿರ್ದಿಷ್ಟ ಉದ್ದೇಶಗಳು ಅಂದರೆ 4ನೇ ಉತ್ತರ ನಿರ್ದಿಷ್ಟ ಉದ್ದೇಶಕಗಳು. ಅದನ್ನು ನಾವು ಇಂಗ್ಲೀಷಲ್ಲಿ ಇನ್ಸ್ಟ್ರಕ್ಷನಲ್ ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ಆಪ್ಷನ್ 4 ಅನ್ನೋದು ಏನಾಗುತ್ತೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 49ನೇ ಪ್ರಶ್ನೆ. The students are asked to investigate health conditions of a sample population by calculating BMI. BMI means body mass index. By using survey calculation graph and table, the method employed here is. ಅಂದ್ರೆ ಸಮೀಕ್ಷೆ, ಲೆಕ್ಕಾಚಾರ, ನಕ್ಷೆ ಮತ್ತು ಕೋಷ್ಟಕಗಳನ್ನು ಬಳಸಿ ನಿರ್ದಿಷ್ಟ ಜನಸಂಖ್ಯೆಯ ಆರೋಗ್ಯ ಸ್ಥಿತಿಯನ್ನು ಪತ್ತೆ ಹಚ್ಚಲು ವಿದ್ಯಾರ್ಥಿಗಳಿಗೆ ತಿಳಿಸಲಾಗಿದೆ. ಈ ಪತ್ತೆ ಹಚ್ಚುವಿಕೆಯಲ್ಲಿ ಅಳವಡಿಸಿದ ವಿಧಾನ ಎಲ್ರಿಗೂ ಕೂಡ ಈಸಿಯಾಗಿ ಗೊತ್ತಾಗುತ್ತೆ. ಸಮ್ಮಿಳಿತ ವಿಧಾನ ಅಲ್ಲ, ಅನ್ವೇಷಣಾ ವಿಧಾನ ಕೂಡ ಅಲ್ಲ, ಪರಿಕಲ್ಪನೆ ರೂಪಿಸುವಿಕೆನೂ ಅಲ್ಲ. ಆಪ್ಷನ್ 2 ಇದೆಯಲ್ಲ, ಪ್ರಾಜೆಕ್ಟ್ ಮೆಥಡ್, ಯೋಜನಾ ವಿಧಾನ ಪದ್ಧತಿ, ಪ್ರಾಜೆಕ್ಟ್ ಅಂತ. ಅದಕ್ಕೆ ಅವ್ರಿಗೊಂದು ಪ್ರಾಜೆಕ್ಟ್ ಕೊಟ್ಟಿರ್ತಾರೆ, ಆ ಪ್ರಾಜೆಕ್ಟನ್ನು ಅವರು ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು. ಅದಕ್ಕೆ ಅವರು ಟೇಬಲ್ಸ್ ಮಾಡಬೇಕಾಗುತ್ತೆ, ಅದರಲ್ಲಿ ಎಲ್ಲ ಮಾಹಿತಿಗಳನ್ನು ಅಥವಾ ಇನ್ಫಾರ್ಮೇಷನನ್ನು ತಗೋಬೇಕಾಗುತ್ತೆ. ಸೊ ಟ್ಯಾಬ್ಲೆಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಆಪ್ಷನ್ 2 ಈಸ್ ಕರೆಕ್ಟ್, ಪ್ರಾಜೆಕ್ಟ್ ಮೆಥಡ್ ಈಸ್ ರೈಟ್ ಆನ್ಸರ್. ಸೊ ದೆನ್ 50th ಕ್ವಶನ್, ಲಾಸ್ಟ್ ಕ್ವಶನ್. According to Kothari Commission, the teaching of mathematics should be more of understanding of basic principles than of mechanical teaching of mathematics. ಸೊ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಕೊಠಾರಿ ಆಯೋಗದ ಪ್ರಕಾರ ಗಣಿತಶಾಸ್ತ್ರದ ಬೋಧನೆಯು ಮೂಲ ತತ್ವಗಳ ಅರ್ಥೈಸುವಿಕೆಯಾಗಿರಬೇಕೇ ಹೊರತು ಅಥವಾ ವಿನಃ ಯಾಂತ್ರಿಕವಾಗಿ ಬೋಧಿಸುವ ಗಣಿತಶಾಸ್ತ್ರದ ಕೆಳಗಡೆ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ತರ ಕ್ವಶನ್ ಕೊಟ್ಟಿದ್ದಾರೆ. ಇದನ್ನು ನೀವು ಕೊಠಾರಿ ಆಯೋಗದ ಒಂದು ವಿಶ್ಲೇಷಣೆಯನ್ನು ಗಮನಿಸಿದ್ರೆ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ಅಲ್ಲಿ ಉತ್ತರ ಬಂದು ನಿಮಗೆ ಕಂಪ್ಯೂಟೇಷನ್ ಅಂತ. ಕಂಪ್ಯೂಟೇಷನ್ ಅಂದ್ರೆ ಲೆಕ್ಕಾಚಾರಗಳಲ್ಲ ಅಂತ ಅರ್ಥ. ಸೊ ಲೆಕ್ಕಾಚಾರಗಳೆಲ್ಲ ಕರೆಕ್ಟ್ ಉತ್ತರ ಆಗುತ್ತೆ. ಅಂದ್ರೆ ಆಪ್ಷನ್ 1 ಈಸ್ ಕರೆಕ್ಟ್ ಆನ್ಸರ್.
ನೋಡಿ ಸ್ನೇಹಿತರೆ, ಇಷ್ಟು ನಿಮ್ಮ ಒಂದು GPSTR 2019ರ MCQ ಬೇಸ್ಡ್ ಕ್ವಶನ್ಸ್ ಅಂದರೆ ಬಹು ಆಯ್ಕಾ ಮಾದರಿಯ ಪ್ರಶ್ನೆಗಳ ಒಂದು ವಿಶ್ಲೇಷಣೆ ಆಗಿತ್ತು. ಈ ಎಲ್ಲ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತಾ ಈ ಒಂದು ನನ್ನ ಪ್ರಯತ್ನ ನಿಮಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದೇ ರೀತಿ ನಿಮಗೆ 2 ಅಂಕದ ಪ್ರಶ್ನೆಗಳಿಗೆ ವಿಶ್ಲೇಷಣೆ ಪಾರ್ಟ್ 2 ಅಲ್ಲಿ ಬರುತ್ತೆ. ಅದೇ ರೀತಿ 3 ಅಂಕದ ಪ್ರಶ್ನೆಗಳು ತುಂಬ ಇರೋದ್ರಿಂದ, ಅಧಿಕವಾಗಿರೋದ್ರಿಂದ ಅದನ್ನು ನಾವು 2 ಗ್ರೂಪ್ಗಳಾಗಿ ಸಪರೇಟ್ ಮಾಡ್ತೀವಿ. ಸೊ ಹಾಗಾಗಿ ಈ ಒಂದು 2019ರ ಪ್ರಶ್ನೆ ಪತ್ರಿಕೆ ಭಾಗ 1, ಭಾಗ 2, ಭಾಗ 3 ಮತ್ತು ಭಾಗ 4 ಇಂದಿನ ಪ್ರಶ್ನೆ ಪತ್ರಿಕೆ ರೀತಿಯಲ್ಲಿ 4 ಭಾಗಗಳಲ್ಲಿ ಹೊರಹೊಮ್ಮುತ್ತೆ. ಸೊ ಈ ಎಲ್ಲ ಭಾಗಗಳಿಗೆ ನೀವು ಸಹಕರಿಸಬೇಕಾಗಿ ವಿನಂತಿಸುತ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸುತ್ತಿದ್ದೇನೆ.